ಕೆಲವು ಸಾರಿ ಕೆಲವು ಕಮ್ಯುನಿಕೇಶನ್ ನಾವೇನ್ ಮಾಡ್ಬೋದು ಬೈ ಶೋಯಿಂಗ್ ದಿ ಸಿಂಬಾಲ್ಸ್ ಸಿಗ್ನೇಚರ್ ಸಾರಿ. ಸೊ ಈ ರೀತಿ ಚಿತ್ರಪಟಗಳನ್ನ ತೋರಿಸೋದ್ರ ಮೂಲಕನೂ ಕೂಡ ನಾವೇನ್ ಮಾಡ್ಬೋದು ಅಲ್ಲೇ ಕಮ್ಯುನಿಕೇಶನ್ ನ ಮಾಡೋದು. ದಟ್ ಇಸ್ ಕಾಲ್ಡ್ ವಿಜುವಲ್ ಕಮ್ಯುನಿಕೇಶನ್ ಅಂತ ಇದೀನಿ. ಸೊ ವಿಜುವಲ್ ಕಮ್ಯುನಿಕೇಶನ್ ಒಳಗಡೆ ಏನ್ ಯೂಸ್ ಮಾಡ್ಕೊಂತೀವಿ ನಾವಲ್ಲೇ ಸೈನ್ಸ್ ಇರ್ಬೋದು, ಸೈನ್ ಬೋರ್ಡ್ಸ್ ಇರ್ಬೋದು, ಸಿಂಬಾಲ್ಸ್ ಇರ್ಬೋದು, ಕಲರ್ಸ್ ಇರ್ಬೋದು. ಸೊ ನೀವು ಟ್ರಾಫಿಕ್ ಲೈನ್ ಇದ್ರೊಳಗಡೆ ನೋಡಿರ್ಬೋದು. ಸೊ ಕಲರ್ಸ್ ನ ಯೂಸ್ ಮಾಡ್ತಾರೆ. ಆಮೇಲೆ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಇರ್ಬೋದು. ಸೊ ಕಣ್ಣಿನಿಂದ ಅಥವಾ ಬಾಯಿ ಮೂಲಕ, ಸೊ ಕೈ ಅಲ್ಲಾಡಿಸೋದ್ರ ಮೂಲಕ ನೀವ್ ಏನ್ ಮಾಡ್ಬೋದಲ್ಲ, ಸೊ ಕೆಲವು ಮಾಹಿತಿಗಳನ್ನ ಬೇರೆಯವ್ರಿಗೆ ನೀಡಬಹುದು. ಹೌದಾ? ಆಮೇಲೆ ಬೈ ಯೂಸ್ ಆಫ್ ದಿ ಬಾಡಿ ಲ್ಯಾಂಗ್ವೇಜ್ ಅಂತ ಇದೀನಿ. ಸೊ ನಿಮ್ಮ ದೇಹದ ಏನೋ ಬಾಡಿ ಲ್ಯಾಂಗ್ವೇಜ್ ಮೇಲೆ, ಸೊ ನಿಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ ನ ಗಮನಿಸೋದ್ರ ಮೂಲಕ ಸೊ ನಿಮ್ ಮೂಡ್ ಏನಿದೆ ಅಥವಾ ಏನು ಅನ್ನೋದ್ರ ಅಥವಾ ನೀವ್ ಏನ್ ಹೇಳೋದಕ್ಕೆ ಬಯಸ್ತಿದ್ರೆ ಅನ್ನೋದು ಕೂಡ ನಾವು ಕೆಲವು ಸಾರಿ ಅರ್ಥ ಮಾಡ್ಕೋಬಹುದು. ಸೊ ಪಿಕ್ಚರ್ಸ್ ಇರ್ಬೋದು, ಮ್ಯಾಪ್ಸ್ ಇರ್ಬೋದು, ಹೌದಾ, ಚಾರ್ಟ್ಸ್ ಇರ್ಬೋದು. ಸೊ ಆಲ್ ಆರ್ ದಿ ಎಕ್ಸಾಂಪಲ್ ಫಾರ್ ವಿಜುವಲ್ ಕಮ್ಯುನಿಕೇಶನ್ ಅಂತದೆ. ಸೊ ಇವೆಲ್ಲವುಗಳನ್ನ ಕೂಡ ನಾವೇನ್ ಮಾಡ್ತೀವಿ ವಿಜುವಲ್ ಕಮ್ಯುನಿಕೇಶನ್ ಒಳಗಡೆ ಬಳಕೆ ಮಾಡ್ಕೋತೀವಿ. ಸೊ ನೆಕ್ಸ್ಟ್ ಸೊ ಇದೆಲ್ಲ ಬೇಡ, ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಏನ್ ಬೇಡ ಅಲ್ಲಿ. ಸೊ ಇನ್ನೊಂದು ಟೈಪ್ ಆಫ್ ಕಮ್ಯುನಿಕೇಶನ್ ಒಳಗಡೆ ಆಡಿಯೋ ವಿಜುವಲ್ ಕಮ್ಯುನಿಕೇಶನ್ ಅಂತ ಇದೀವಿ. ಶ್ರವಣ ಮತ್ತು ದೃಷ್ಟಿ ಸಂವಹನ ಅಂತ ಇದೀವಿ. ಸೊ ಹೆಸರು ಒಳಗಡೆ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಶ್ರವಣ ಮತ್ತು ದೃಷ್ಟಿ ಅಂತಂದ್ರೆ ಕೇಳೋದ್ರ ಮೂಲಕ ಮತ್ತು ನೋಡೋದ್ರ ಮೂಲಕ ನಡೆಯುವಂತ ಸಂವಹನ ಅಂತ ಇದೆ. ಸೊ ಇಟ್ ಇಸ್ ಜನರಲಿ ಎಲ್ಲಿ ನೋಡ್ಬೋದು ನೀವು ಆಡಿಯೋ ಮತ್ತು ವಿಜುವಲ್ ಅಂದ್ರೆ ಕಣ್ಣು ಮತ್ತು ಕಿವಿ. ಸೊ ಎರಡರ ಮೂಲಕನೂ ಕೂಡ ಕೆಲವು ಮಾಹಿತಿಗಳನ್ನ ಪಡಿಬಹುದು ಅಂತ ನೀವು ಬೇರೆಯವ್ರಿಗೆ ತಲುಪಿಸಬಹುದು. ಸೊ ಎಕ್ಸಾಂಪಲ್ ಟೆಲಿವಿಷನ್, ಟಿವಿ ಇರ್ಬೋದು, ಇಂಟರ್ನೆಟ್ ಇರ್ಬೋದು, ಹೌದಾ, ಸೊ ಎಕ್ಸೆಟ್ರಾ, ಕಂಪ್ಯೂಟರ್ಸ್ ಇರ್ಬೋದು. ಅಲ್ಲಿ ಧ್ವನಿ ಮತ್ತು ಚಿತ್ರ ಎರಡೂನು ಕೂಡ ನಿಮ್ಗೆ ಏನಾಗುತ್ತದೆ ಸಿಗುತ್ತೆ ಅಲ್ಲಿ. ಇಲ್ಲಿ ನೋಡ್ರಿ, ಆಡಿಯೋ ವಿಜುವಲ್. ಓಕೆ. ಸೊ ಏನಂತ ಎಕ್ಸಾಂಪಲ್ ಕೊಟ್ರಲ್ಲ, ಇನ್ ಫಾರೆಸ್ಟ್ ಟ್ರೈಬಲ್ ಯೂಸ್ ಟು ಡ್ರಮ್ ಬೀಟ್ಸ್ ಟು ಕನ್ವೆ ದಿ ಮೆಸೇಜ್ ಟು ದಿ ಡಿಸ್ಟೆಂಟ್ ಪೀಪಲ್ ಇನ್ ಡೀಪ್ ಫಾರೆಸ್ಟ್ ಅಂತ. ಸೊ ಈಗ ಜಂಗಲ್ ಒಳಗಡೆ ಬುಡಕಟ್ಟು ಜನಾಂಗದವ್ರು ಅವ್ರು ಏನ್ ಮಾಡ್ಕೊಂಡಿರ್ತಾರಲ್ಲ, ಸೊ ಅಡವಿ ಒಳಗಡೆ ಅತಿ ಒಳಗಡೆ ಏನ್ ಮಾಡಿರ್ತಾರಲ್ಲೇ ಒಂದೊಂದು ಟೆಂಟ್ ನ ಮನೆಗಳನ್ನ ಮಾಡ್ಕೊಂಡಿರ್ತಾರೆ. ಸೊ ಅವ್ರೇನಾದ್ರು ಕಮ್ಯುನಿಕೇಶನ್ ಮಾಡ್ಬೇಕಂತಂದ್ರೆ ಲೆಟರ್ ಬರೋದ್ರೆ ಲೆಟರ್ ತಲುಪಿಸೋದಕ್ಕೆ ಯಾರು ಇರೋದಿಲ್ಲ, ಹೌದಾ. ಸೊ ಇಂಟರ್ನೆಟ್ ಸೌಲಭ್ಯ ಇರಂಗಿಲ್ಲ, ಫೋನ್ ಕಾಲ್ ನೆಟ್ವರ್ಕ್ ಇರೋದಿಲ್ಲ. ಸೊ ಅವ್ರ ಏನ್ ಕಮ್ಯುನಿಕೇಶನ್, ಯಾವ ರೀತಿ ಕಮ್ಯುನಿಕೇಶನ್ ಮಾಡ್ತಾರೆ ಅಲ್ಲೇ, ಸೊ ದೇ ಯೂಸ್ ಟು ಡ್ರಮ್ ಬೀಟ್ಸ್ ಅಂತ ಇದೀನಿ. ಸೊ ಕೆಲವು ವಸ್ತುಗಳನ್ನ ಬಾರಿಸೋದ್ರ ಮೂಲಕ, ಓದೋದ್ರ ಮೂಲಕ, ಅಥವಾ ಗಿಡದ ಮೇಲೆ ಹತ್ತಿ ಒಂದೊಂದು ಸಿಗ್ನಲ್ ಕೊಡ್ತಾರೆ, ಅಥವಾ ಪಕ್ಷಿಗತೆ ಓದಿರ್ತಾರೆ. ಸೊ ಈ ರೀತಿ ಅವ್ರು ಏನ್ ಮಾಡ್ತಾರೆ, ಕೆಲವು ಸಿಂಬಲ್ಸ್ ಇರ್ಬೋದು, ಆಡಿಯೋನ ಯೂಸ್ ಮಾಡ್ತಾರೆ, ಹೌದಾ. ಕೆಲವು ಧ್ವನಿಗಳನ್ನ ಹೊರಡಿಸೋದ್ರ ಮೂಲಕ ಅವ್ರು ಏನ್ ಮಾಡ್ತಾರೆ, ಕಮ್ಯುನಿಕೇಶನ್ ಮಾಡ್ತಾರೆ. ಸೊ ವಿಜುವಲ್ ಕಮ್ಯುನಿಕೇಶನ್ ಅಂತೂ ನಿಮ್ಗೆ ಗೊತ್ತು. ನೀವು ಸಾಮಾನ್ಯವಾಗಿ ವಿಜುವಲ್ ಅಂತಂದ್ರೆ ಎಲ್ಲಾನು ಬಂತಲ್ಲಿ ರಿಟರ್ನ್. ನೀವು ನ್ಯೂಸ್ ಪೇಪರ್ ಒಳಗಡೆ ಏನ್ ಓದ್ತೀರಿ ಅದು ಕೂಡ ಒಂದ್ ರೀತಿಯಾದಂತ ವಿಜುವಲ್ ಕಮ್ಯುನಿಕೇಶನ್. ಟಿವಿ ಒಂದ್ ನೋಡ್ತೀರಿ, ಧಾರಾವಾಹಿ ನೋಡ್ತೀರಿ, ಅಡ್ವರ್ಟೈಸ್ಮೆಂಟ್ ನೋಡ್ತೀರಿ, ಡ್ರಾಮಾ ನೋಡ್ತೀರಿ, ಹೌದಾ. ಸೊ ಯಾವ್ದಾವ್ದನ್ನ ಕಣ್ಣಿನಿಂದ ನೋಡೋದ್ರ ಮೂಲಕ ನೀವು ಮಾಹಿತಿಯನ್ನ ಪಡಿತೀರಿ, ಅದು ಎಲ್ಲವೂ ಕೂಡ ಏನಾಗುತ್ತಲ್ಲ ವಿಜುವಲ್ ಕಮ್ಯುನಿಕೇಶನ್ಗೆ ಎಕ್ಸಾಂಪಲ್ ಆಗುತ್ತೆ. ಸೊ ದಟ್ ಇಸ್ ದಿ ಅನದರ್ ಟೈಪ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳ್ಬೋದು. ಸೊ ಆಡಿಯೋ ವಿಜುವಲ್ ಕಮ್ಯುನಿಕೇಶನ್, ಶ್ರವಣ ಮತ್ತು ದೃಷ್ಟಿ ಸಂವಹನ. ವಿಜುವಲ್ ಕಮ್ಯುನಿಕೇಶನ್ ಅಂತ ಓದಿದ್ರಿ, ಓರಲ್ ಕಮ್ಯುನಿಕೇಶನ್, ರಿಟರ್ನ್ ಕಮ್ಯುನಿಕೇಶನ್, ದೆನ್ ಆಡಿಯೋ ವಿಜುವಲ್ ಕಮ್ಯುನಿಕೇಶನ್ ಆದ ನಂತರ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್, ದಟ್ ಇಸ್ ದಿ ಅನದರ್ ಮೆಥಡ್ ಅಂತ ಹೇಳ್ತೀನಿ. ಸೊ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಅಂದ್ರೇನು, ಕಮ್ಯುನಿಕೇಶನ್ ಥ್ರೂ ಎಲೆಕ್ಟ್ರಾನಿಕ್ ಡಿವೈಸ್. ಸಿಂಪಲ್ ಇದೆ, ಹೌದಾ. ಸೊ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಅಂದ್ರೇನು, ಕಮ್ಯುನಿಕೇಶನ್ ಥ್ರೂ ಎಲೆಕ್ಟ್ರಾನಿಕ್ ಡಿವೈಸ್ ಅಂದ್ರೆ ಯಾಂತ್ರಿಕ ಉಪಕರಣಗಳ ಮೂಲಕ ನಡೆಯುವಂತ ಸಂವಹನಕ್ಕೆ ಏನಂತ ಕರಿತೀವಿ ನಾವು, ಯಾಂತ್ರಿಕ ಸಂವಹನ ಅಂತ ಕರಿತೀವಿ. ಸೊ ಅದನ್ನ ನೋಡ್ಕೋರಿ, ಅದು ಕೂಡ ಒಂದು ಟೈಪ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ. ಇದಕ್ಕೆ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಯಾವ್ದು ಯೂಸ್ ಮಾಡ್ತೀರಿ, ಟಿವಿ ಇರ್ಬೋದು, ಮೊಬೈಲ್ ಫೋನ್ಸ್ ಇರ್ಬೋದು, ಹೌದಾ, ಮತ್ತೆ ರೇಡಿಯೋ ಇರ್ಬೋದು, ಪೇಜರ್ಸ್ ಇರ್ಬೋದು, ಫ್ಯಾಕ್ಸ್ ಮಷಿನ್ ಇರ್ಬೋದು, ಹೌದಾ. ಸೊ ಇವೆಲ್ಲವೂ ಕೂಡ ಏನಾಗುತ್ತಲ್ಲ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ಗೆ ಎಕ್ಸಾಂಪಲ್ಸ್, ನೆನ್ಪಿಟ್ಕೋರಿ. ದೆನ್ ಇಂಟರ್ನೆಟ್ ಇರ್ಬೋದು, ಇಮೇಲ್ಸ್ ಇರ್ಬೋದು, ಓಕೆ, ಅದು ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್. ವಿಡಿಯೋ ಕಾನ್ಫರೆನ್ಸ್, ವಿಡಿಯೋ ಕಾನ್ಫರೆನ್ಸ್ ಕೇಳಿರಿ, ವಾಟ್ಸಪ್ ಕಾಲ್ ಇರ್ಬೋದು, ವಿಡಿಯೋ ಕಾಲ್ ಇರ್ಬೋದು. ಈಗೇನು ನಾವು ಏನು ಕಮ್ಯುನಿಕೇಶನ್ ಮಾಡ್ತಾ ಇದ್ದೀವಿ, ಸೊ ದಟ್ ಈಸ್ ಆಲ್ಸೋ ವಿಡಿಯೋ ಕಾನ್ಫರೆನ್ಸಿಂಗ್, ಹೌದಾ. ಸೊ ಸಂವಹನದ ಏನ್ ಮಾಡ್ತಾ ಇದೀವಿ ನಾವು, ಎಲೆಕ್ಟ್ರಾನಿಕ್ ಡಿವೈಸ್ ನ ಯೂಸ್ ಮಾಡಿಕೊಂಡು ಕಮ್ಯುನಿಕೇಶನ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ,
ಸೊ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಅಂದ್ರೆ ಏನ್ ನೋಡ್ರಿ, ಇನ್ಫಾರ್ಮೇಶನ್ ಫ್ಲೋ ಬಿಟ್ವೀನ್ ಇಂಡಿವಿಜುವಲ್ಸ್ ಅಂಡ್ ಫರ್ಮ್ಸ್ ಥ್ರೂ ಬಿಸ್ನೆಸ್ ಲೆಟರ್ ಈಸ್ ಕಾಲ್ಡ್ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಅಂತ ಇದೆ. ಸೊ ಸೊ ಕಾಮನ್ ಆಗಿ ನಾವು ಕಮ್ಯುನಿಕೇಶನ್ ಅಂತಂದ್ರೆ ಬೇರೆ ಮೀನಿಂಗು. ಸೊ ವಾಟ್ ಈಸ್ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಅಂತ ಕೇಳಿದ್ರೆ, ಸೊ ಏನಂತ ಬರೀತಿರಲ್ಲ, ವ್ಯವಹಾರ ಏನಂದ್ರೆ ಸಾರಿ ವ್ಯವಹಾರಿಕ ಸಂವಹನ ಅಂತಂದ್ರೇನು. ಸೊ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಅಥವಾ ಬಿಸ್ನೆಸ್ ಕಮ್ಯುನಿಕೇಶನ್ ಅಂತಂದ್ರೇನು, if the information flows between individuals and firms through business letters, then it is called business correspondence ಅಂತ. So business correspondence ಅಂದ್ರೇನು, if the information or communication takes place between individuals and firms through business letters, then it is called business correspondence ಅಂತ. ವ್ಯವಹಾರ ಮತ್ತು ವ್ಯಕ್ತಿಗಳ ನಡುವೆ, ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಮತ್ತು ವ್ಯವಹಾರ ಸಂಸ್ಥೆಗಳ ನಡುವೆ, ಅಥವಾ ವ್ಯಕ್ತಿಗಳ ನಡುವೆ ಮತ್ತು ವ್ಯವಹಾರ ಸಂಸ್ಥೆ ನಡುವೆ ಸಂವಹನ ಪತ್ರ ವ್ಯವಹಾರದ ಮೂಲಕ ನಡೆದ್ರೆ ಅದಕ್ಕೆ ಏನಂತ ಕರಿತೀವಿ, ವ್ಯವಹಾರಿಕ ಪತ್ರ ಸಂವಹನ ಅಂತ ಹೇಳ್ತೀವಿ. ವ್ಯವಹಾರಿಕ ಸಂವಹನ ಅಂತ ಕರಿತೀವಿ. ಸೊ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಇಸ್ ಕಮ್ಯುನಿಕೇಶನ್ ಬಿಟ್ವೀನ್ ದಿ ಇಂಡಿವಿಜುವಲ್ಸ್ ಅಂಡ್ ಬಿಸ್ನೆಸ್ ಫರ್ಮ್ ಥ್ರೂ ಬಿಸ್ನೆಸ್ ಲೆಟರ್ಸ್ ಅಂತ. ಸೊ ವ್ಯವಹಾರಿಕ ಪತ್ರಗಳ ಮೂಲಕ ಒಂದು ವ್ಯವಹಾರ ಸಂಸ್ಥೆ ಇತರ ವ್ಯಕ್ತಿಗಳ ಜೊತೆಗೆ ಏನಾದ್ರೂ ವ್ಯವಹಾರವನ್ನ ಮಾಡಿದರೆ ಅದಕ್ಕೆ ಏನಂತ ಕರಿತೀವಿ ನಾವು, ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಅಂತ. ಸಾಮಾನ್ಯವಾಗಿ ಯಾವ ಕಾರಣಕ್ಕೋಸ್ಕರ ಅಲ್ಲಿ ಕಮ್ಯುನಿಕೇಶನ್ ಮಾಡ್ತಿರ್ತಾರೆ ಬಿಸ್ನೆಸ್ ಅಥವಾ ಇಂಡಿವಿಜುವಲ್ಸ್ ಬಿಸ್ನೆಸ್ ಜೊತೆ ವ್ಯವಹಾರ ಮಾಡೋದಿರ್ಬೋದು, ಪತ್ರಗಳನ್ನ ಬರೆಯೋದಿರ್ಬೋದು, ಅಥವಾ ಬಿಸ್ನೆಸ್ ಫರ್ಮು ಇಂಡಿವಿಜುವಲ್ಸ್ಗೆ ಅಥವಾ ಬೇರೆ ಬೇರೆ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ಗೆ ಪತ್ರಗಳನ್ನ ಬರೆಯೋದಿರ್ಬೋದು. ಸೊ ಯಾವ ಸಂದರ್ಭದಲ್ಲಿ ಆಗುತ್ತಲ್ಲ, ಫಾರ್ ಎಕ್ಸಾಂಪಲ್ ಏನು ವ್ಯವಹಾರ ಸಂಸ್ಥೆಗೆ ಏನಾದ್ರು ಕಚ್ಚಾ ವಸ್ತುಗಳು ಬೇಕಾಗಿದ್ರೆ, ಸ್ಪೇರ್ ಪಾರ್ಟ್ಸ್ ಬೇಕಾಗಿದ್ರೆ, ಹೌದಾ, ಸೊ ಅವ್ರು ಏನ್ ಮಾಡ್ತಾರಲ್ಲ, ಸಪ್ಲೈಯರ್ಸ್ಗೆ ಲೆಟರ್ಸ್ ನ ಬರೀತಾರೆ, ಕೊಟೇಶನ್ಸ್ ನ ಕಳಿಸ್ಕೊಡ್ರಿ ಅಂತಾರೆ. ಅಥವಾ ವಿಮೆನ ಮಾಡಿಸ್ಬೇಕಂದ್ರೆ ವಿಮಾ ಕಂಪನಿಗಳಿಗೆ ಅವ್ರು ಏನ್ ಮಾಡ್ತಾರೆ, ಲೆಟರ್ಸ್ ನ ಬರೀತಾರೆ. ಬ್ಯಾಂಕಿಗೆ ಸಾಲ ಬೇಕಾಗಿತ್ತಂತಂದ್ರೆ ಬ್ಯಾಂಕಿನಿಂದ, ಸೊ ಬ್ಯಾಂಕಿಗೆ ಅವ್ರು ಏನ್ ಮಾಡ್ತಾರೆ, ಲೆಟರ್ ನ ಬರೀತಾರೆ. ಸೊ ಈ ರೀತಿ ಬೇರೆ ಬೇರೆ ಕಾರಣಗಳಿಗೋಸ್ಕರ ವ್ಯವಹಾರ ಸಂಸ್ಥೆ ಏನ್ ಮಾಡ್ತಾರೆ, ಬೇರೆ ಬೇರೆ ವ್ಯಕ್ತಿಗಳ ಜೊತೆಗೆ ಇಂಡಿವಿಜುವಲ್ಸ್ ಇರ್ಬೋದು, ಅಥವಾ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಇರ್ಬೋದು, ಅಥವಾ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಸೊ ಅವ್ರಿಗೆ ಏನ್ ಮಾಡ್ತಾರೆ, ವ್ಯವಹಾರಿಕ ಪತ್ರವನ್ನ ಬರೀತಿದೆ ಅಂತ. ಸೊ ಅದಕ್ಕೆ ಏನಂತ ಕರಿತೀವಿ ನಾವು, ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಅಂತ. ಸೊ ಐ ರಿಪೀಟ್, ಸೊ ಇಫ್ ದ ಕಮ್ಯುನಿಕೇಶನ್ ಫ್ಲೋಸ್ ಬಿಟ್ವೀನ್ ಇಂಡಿವಿಜುವಲ್ಸ್ ಅಂಡ್ ಫರ್ಮ್ಸ್ through business letters is called business correspondence. So more than 80 to 90% of the business activities are decided through exchange of information in the form of written communication ಅಂತ. ಸೊ ವ್ಯವಹಾರದಲ್ಲಿ ಸಾಮಾನ್ಯವಾಗಿ ಸುಮಾರು 80% ನಷ್ಟು ವ್ಯವಹಾರಗಳು ಅಥವಾ ಚಟುವಟಿಕೆಗಳು ಲಿಖಿತ ಸಂವಹನದ ಮೂಲಕನೇ ನಡೆಯುತ್ತೆ ಅಂತ ಹೇಳ್ತೀವಿ. ಸೊ ಯಾವುದೇ ಒಂದು ಆದೇಶ ಕೊಡೋದು, ಆರ್ಡರ್ಸ್ ಕೊಡೋದಿರ್ಬೋದು, ಟ್ರೈನಿಂಗ್ ಕೊಡೋದಿರ್ಬೋದು, ನೋಟಿಸ್ ಇರ್ಬೋದು, ಮೆಮೊ ಇರ್ಬೋದು, ಎಕ್ಸೆಟ್ರಾ. ಸೊ ಎವ್ರಿ ಆಕ್ಟಿವಿಟಿ ಇನ್ ದಿ ಆರ್ಗನೈಸೇಷನ್, ಸೊ ಮೋರ್ ದನ್ 80% ಆಫ್ ದಿ ಆಕ್ಟಿವಿಟೀಸ್ ಗೋಸ್ ಥ್ರೂ ರಿಟರ್ನ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ. ಸೊ ಅದಕ್ಕೋಸ್ಕರ ಸೊ ದೇರ್ ಇಸ್ ಎ ವೆರಿ ಮಚ್ ಇಂಪಾರ್ಟೆನ್ಸ್ ಆಫ್ ದಿ ಬಿಸ್ನೆಸ್ ಕರೆಸ್ಪಾಂಡೆನ್ಸ್. ಸೊ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಅಂದ್ರೇನು, ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಯಾವ ರೀತಿ ಮಾಡ್ಬೇಕು, ವ್ಯವಹಾರಿಕ ಪತ್ರಗಳ ಏನು ರೂಪರೇಷೆ ಯಾವ ರೀತಿ ಇರಬೇಕು, ಅದರಲ್ಲಿ ಬಳಕೆ ಮಾಡುವಂತ ಶಬ್ದಗಳು ಯಾವ ರೀತಿ ಇರಬೇಕು, ಯಾವ ರೀತಿ ನಾವು ರೀಡರ್ನ ಏನು ಸ್ಟಿಮ್ಯುಲೇಟ್ ಮಾಡ್ಬೇಕು, ಅಥವಾ ಅವ್ರನ್ನ ಸ್ಟಿಮ್ಯುಲೇಟ್ ಮಾಡಿ ನಮ್ಮ ವ್ಯವಹಾರ ಜೊತೆ ಅಥವಾ ನಮಗೆ ಅನುಕೂಲವಾಗೋ ರೀತಿಯಲ್ಲಿ ಯಾವ ರೀತಿ ಪತ್ರವನ್ನ ತಯಾರಿಸಬೇಕು. ಸೊ ಇವೆಲ್ಲವೂ ಕೂಡ ಅತ್ಯಂತ ಮಹತ್ವದ ಪಾತ್ರವನ್ನ ವಹಿಸ್ತವೆ ಅಂತ. ಯಾಕಂದ್ರೆ ಸೊ ಮೋರ್ ದನ್ 80% ಆಫ್ ದಿ ವರ್ಕ್ ಕಂಡಕ್ಟೆಡ್ ಥ್ರೂ ಲೆಟರ್ಸ್ ಅಂತ ಇದೀನಿ. ಸೊ ಲೆಟರ್ಸ್ ಮೂಲಕನೇ ವ್ಯವಹಾರಕ್ಕೆ ಚಟುವಟಿಕೆಗಳು ನಡೆಯೋದ್ರಿಂದ ಸೊ ಆ ಲೆಟರ್ ನ ಡ್ರಾಫ್ಟ್ ಮಾಡುವಾಗ ಬಹಳಷ್ಟು ನಾವು ಕೇರ್ಫುಲ್ ಇಂದ ಅದನ್ನ ಡ್ರಾಫ್ಟ್ ಮಾಡ್ಬೇಕಾಗ್ತದೆ ಅಂತ. ಸೊ ಡ್ರಾಫ್ಟ್ ಮಾಡೋದಂದ್ರೇನು, ಅದನ್ನ ಬರಿಬೇಕಾಗ್ತದೆ ಅಂತ. ಸೊ ಅದಕ್ಕೋಸ್ಕರ ಇದೆ, ಒಂದ್ ನಿಮಿಷ. ಶೇರ್ ಸ್ಕ್ರೀನ್ ಶೇರ್ ಮಾಡ್ತೀನಿ. ನೀಡ್ಸ್ ಆಫ್ ದಿ ಕಮ್ಯುನಿಕೇಶನ್ ಅಂತ ಇದೆ, ಅಥವಾ ನೀಡ್ಸ್ ಆಫ್ ದಿ ಬಿಸ್ನೆಸ್ ಕರೆಸ್ಪಾಂಡೆನ್ಸ್. ನೀಡ್ಸ್ ಆಫ್ ದಿ ಬಿಸ್ನೆಸ್ ಲೆಟರ್. ಸೊ ಅದಕ್ಕೋಸ್ಕರ ಏನಂತ ಹೇಳಿದ್ವಿ ನಾವು, ಬಿಸ್ನೆಸ್ ಲೆಟರ್ಸ್ ನ ಬಹಳ ಕೇರ್ಫುಲ್ ಆಗಿ ನಾವು ಡ್ರಾಫ್ಟ್ ಮಾಡ್ಬೇಕಂತ ಇದೀವಿ ನಾವು. ಸೊ ಅಂದ್ರೆ ಬಿಸ್ನೆಸ್ ಅಂದ್ರೆ ಅಟ್ರಾಕ್ಟಿವ್ ಆಗಿರ್ಬೇಕು ಬಿಸ್ನೆಸ್ ಲೆಟರ್. ಸೊ ಇಟ್ ಶುಡ್ ಬಿ ಏಬಲ್ ಟು ಗ್ರಾಬ್ ದಿ ಅಪರ್ಚುನಿಟಿ ಅಂತ ಇದೀವಿ. ಸೊ ಯಾವುದೇ ಅವಕಾಶಗಳು ಇರ್ಬೋದು, ಅಥವಾ
ಸಂಸ್ಥೆಗೆ ಅನುಕೂಲವಾಗಬೇಕಂತಂದ್ರೆ ಅತ್ಯಂತ ಸೂಕ್ಷ್ಮವಾಗಿ ನಾವೇನ್ ಮಾಡ್ಬೇಕಲ್ಲ ಲೆಟರ್ನ ಡ್ರಾಫ್ಟ್ ಮಾಡ್ಬೇಕಂತ ಇದ್ವಿ. ಸೊ ಅದಕ್ಕೋಸ್ಕರ ಅದು ಕೆಲವೊಂದು ಅಂಶಗಳನ್ನ ಒಳಗೊಂಡಿರ್ಬೇಕಾಗ್ತೈತೆ ಅಂತ ಹೇಳ್ತೀವಿ ನಾವು. ಯಾವುದು ಬಿಸ್ನೆಸ್ ಲೆಟರ್ ಇಟ್ ಶುಡ್ ಇನ್ಕ್ಲೂಡ್ ಸರ್ಟನ್ ನೆಸೆಸಿಟೀಸ್ ಅಥವಾ ನೀಡ್ಸ್ ಅಂತ ಹೇಳ್ತೀವಿ ನಾವು. ಸೊ ಏನ್ ಅವಶ್ಯಕತೆಗಳು ಬೇಕಾಗುತ್ತೆ ಅಲ್ಲೇ ಬಿಸ್ನೆಸ್ ಲೆಟರ್ನ ಡ್ರಾಫ್ಟ್ ಮಾಡ್ಬೇಕಂದ್ರೆ ಒನ್ ಇಸ್ ಲ್ಯಾಂಗ್ವೇಜ್ ಅಂತ ಹೇಳಿದ್ವಿ ನಾವು. ಲ್ಯಾಂಗ್ವೇಜ್ ಅಂತಂದ್ರೆ ಬಳಸುವಂತ ಭಾಷೆ. ಸೊ ಬಿಸ್ನೆಸ್ ಲೆಟರ್ಸ್ ಒಳಗಡೆ ಬಳಸುವಂತ ಭಾಷೆ ಯಾವ ರೀತಿ ಇರಬೇಕು, ನೀವು ಫ್ರೆಂಡ್ಸ್ ಜೊತೆ ಮಾತಾಡೋದು ಯಾವ ರೀತಿ ಮಾತಾಡ್ತೀರಿ ಆ ರೀತಿ ಭಾಷೆಯನ್ನ ಬಳಕೆ ಮಾಡಿದ್ರೆ ಬಿಸ್ನೆಸ್ ಲೆಟರ್ ಒಳಗಡೆ ಸೊ ಅಲ್ಲಿ ವ್ಯವಹಾರ ಮಾಡೋಕೆ ಸಾಧ್ಯ ಆಗುತ್ತೆ. ಅಲ್ಲಿ ಇಟ್ ಮೇ ಲೂಸ್ ಕಸ್ಟಮರ್ಸ್. ಸೊ ಕಸ್ಟಮರ್ಸ್ ಕಳೆದುಕೊಳ್ಬಹುದು, ಬೇರೆ ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಜೊತೆ ಸಂಬಂಧ ಕಳ್ಕೋಬಹುದು, ಕ್ರೆಡಿಟರ್ಸ್ ಜೊತೆ ಸಂಬಂಧ ಕಳ್ಕೋಬಹುದು, ಶೇರ್ ಹೋಲ್ಡರ್ಸ್ ಜೊತೆ ಸಂಬಂಧ ಕಳ್ಕೋಬಹುದು ಎಕ್ಸೆಟ್ರಾ. ಸೊ ಇವರಿಂದ ವ್ಯವಹಾರ ಮಾಡೋಕೆ ಅಲ್ಲಿ ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಇಟ್ ಮಸ್ಟ್ ಗಿವ್ ಪ್ರಿಯರ್ ಏನಂತ ಇಂಪಾರ್ಟೆನ್ಸ್ ಟು ದಿ ಲ್ಯಾಂಗ್ವೇಜ್ ಯೂಸ್ಡ್ ಇನ್ ದಿ ಬಿಸ್ನೆಸ್ ಲೆಟರ್ ಅಂತ ಇದ್ವಿ. ಸೊ ಯಾವ ಭಾಷೆಯನ್ನ ನಾವು ಬಳಕೆ ಮಾಡ್ಕೊಳ್ತಾ ಇದೀವಿ ಬಿಸ್ನೆಸ್ ಲೆಟರ್ನ ಬರೆಯೋದ್ರಲ್ಲಿ ಅದರ ಬಗ್ಗೆ ಹೆಚ್ಚು ಗಮನವನ್ನ ಕೊಡ್ಬೇಕಂತ ಇದ್ವಿ. ಸೊ ದ ಲ್ಯಾಂಗ್ವೇಜ್ ಶುಡ್ ಬಿ ಈಸಿಲಿ ಅಂಡರ್ಸ್ಟ್ಯಾಂಡೇಬಲ್ ಅಂತ ಇದ್ವಿ. ಸೊ ಅದು ಎಲ್ಲರಿಗೂ ಕೂಡ ನೀವು ಯಾರಿಗೆ ಕಮ್ಯುನಿಕೇಶನ್ ಮಾಡ್ತಾ ಇರ್ತೀರಿ ಸೊ ಅವ್ರಿಗೂ ಕೂಡ ಆ ಭಾಷೆ ಅರ್ಥ ಆಗಿರ್ಬೇಕಂತ ಇದ್ವಿ. ಸೊ ಇಲ್ಲಿ ನೋಡ್ರಿ, language is the essence of business letter. Therefore, while drafting letters, the writer should have the command over the language ಅಂತ. ಸೊ ಭಾಷೆ ಇಲ್ಲದೆ ನಾವೇನ್ ಮಾಡಕ್ ಬರಂಗಿಲ್ಲ, ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಮಾಡಕ್ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಏನಂತ ಹೇಳಿದ್ರೆ, ಇನ್ ಆರ್ಡರ್ ಟು ಡ್ರಾಫ್ಟ್ ಎ ಪ್ರಾಪರ್ ಬಿಸ್ನೆಸ್ ಲೆಟರ್, ದ ಕಮ್ಯುನಿಕೇಟರ್ ಆರ್ ದ ಪರ್ಸನ್ ಹೂ ಇಸ್ ಕಮ್ಯುನಿಕೇಟಿಂಗ್ ಆನ್ ಬಿಹಾಫ್ ಆಫ್ ದಿ ಕಂಪನಿ ಮಸ್ಟ್ ಹ್ಯಾವ್ ಕಮಾಂಡ್ ಓವರ್ ದಿ ಲ್ಯಾಂಗ್ವೇಜ್ ಅಂತ. ಸೊ ಅಂದ್ರೆ ಭಾಷೆ ಮೇಲೆ ಅವನಿಗೆ ಏನಿರ್ಬೇಕು, ಪ್ರಭುತ್ವ ಇರ್ಬೇಕಂತದ್ದು. he should be able to use the appropriate suitable words, correct sentences, relevant quotations, figures and antidotes to enable the reader to understand the message without getting dual meaning and misunderstanding the message drafted in the letter ಅಂತ. ಸೊ ಇಲ್ಲಿ ಎರಡು ಎಲಿಮೆಂಟ್ ಇರ್ಬೇಕಂತ ಹೇಳ್ತೀವಿ ನಾವಲ್ಲೇ. ಸೊ ಲ್ಯಾಂಗ್ವೇಜ್ ಗೆ ಸಂಬಂಧಪಟ್ಟಂತೆ ಒಂದು, ದ ಕಮ್ಯುನಿಕೇಟರ್ ಮಸ್ಟ್ ಹ್ಯಾವ್ ಕಮಾಂಡ್ ಓವರ್ ದ ಲ್ಯಾಂಗ್ವೇಜ್ ಅಂತ ಇದ್ರು, ಭಾಷೆ ಮೇಲೆ ಪ್ರಭುತ್ವ ಇರಬೇಕು. ಅಂಡ್ ಹಿ ಶುಡ್ ಬಿ ಏಬಲ್ ಟು ಯೂಸ್ ಅಪ್ರಾಪ್ರಿಯೇಟ್ ಲ್ಯಾಂಗ್ವೇಜ್, ಸೂಟೇಬಲ್ ವರ್ಡ್ಸ್ ಅಂತ, ಸರಿಯಾದಂತ ಭಾಷೆಯನ್ನ ಸರಿಯಾದ ಸಮಯದಲ್ಲಿ ಸರಿಯಾದಂತ ಚಿಹ್ನೆಗಳಿರ್ಬೋದು, ಸರಿಯಾದಂತ ಶಬ್ದಗಳಿರ್ಬೋದು. ಸರಿಯಾದಂತ ಶಬ್ದಗಳಂದ್ರೇನು, ಸೊ ಬಹು ಅರ್ಥವನ್ನು ಕೊಡುವಂತ ಶಬ್ದಗಳನ್ನ ಅಲ್ಲಿ ಹೆಚ್ಚು ಬಳಕೆ ಮಾಡಬಾರ್ದು. ಸೊ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಮಾಹಿತಿಯನ್ನ ನೀಡುವಂತ ಶಬ್ದಗಳನ್ನ ಅಲ್ಲಿ ಬಳಕೆ ಮಾಡ್ಕೋಬೇಕು, ಅಥವಾ ಕನ್ಫ್ಯೂಷನ್ ನ ಕ್ರಿಯೇಟ್ ಮಾಡುವಂತ ಶಬ್ದಗಳನ್ನ ಅಲ್ಲಿ ಬಳಕೆ ಮಾಡಬಾರ್ದು. he should be able to use appropriate language, suitable words, correct sentences, relevant quotations. ಸೊ ಏನಾದ್ರು ಗಾದೆ ಮಾತುಗಳನ್ನ ಏನಾದ್ರು ಕೊಟೇಶನ್ಸ್ ನ ಯೂಸ್ ಮಾಡ್ತಾ ಇದ್ರೆ ಅದನ್ನು ಕೂಡ ಸಂದರ್ಭಕ್ಕೆ ತಕ್ಕಂತೆ ಬಳಕೆ ಮಾಡ್ಬೇಕು. ಸೊ ಅವನು ಬಳಕೆ ಮಾಡ್ಬೇಕಂತ ಒತ್ತಾಯಪೂರ್ವಕವಾಗಿ ಬರೀ ಅವನೇ ಹಾಕೊಂತ ಹೋಗೋದಲ್ಲ. ಸೊ ಅವಶ್ಯಕತೆ ಬಿದ್ದಾಗ ಮಾತ್ರ he should be to use the right quotation at the right time ಅಂತ ಹೇಳ್ತೀನಿ. ದೆನ್ ಫಿಗರ್ಸ್ ಇರ್ಬೋದು ಎಕ್ಸೆಟ್ರಾ. ಸೊ ಇವೆಲ್ಲವುಗಳನ್ನ ಸರಿಯಾಗಿ ಬಳಕೆ ಮಾಡ್ಕೋಬೇಕಂತ. ಸೊ ದಿಸ್ ಇಸ್ ಒನ್ ಆಫ್ ದಿ ಎಸೆನ್ಷಿಯಲ್ ನೀಡ್ ಆಫ್ ದಿ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಅಂತ ಇದ್ವಿ. ಸೊ ನೆಕ್ಸ್ಟ್ ಒನ್ ಇಸ್ ಕ್ವಾಲಿಟಿ ಆಫ್ ದಿ ಪೇಪರ್ ಅಂತ ಇದೆ. ಸೊ ದಟ್ ಈಸ್ ಟು ಬಿ ಟೇಕನ್ ಇನ್ ಟು ಅಕೌಂಟ್ ಅಂತ ಇದ್ವಿ. ಸೊ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಮಾಡುವಾಗ, ಸೊ ವ್ಯವಹಾರದ ಪತ್ರಗಳನ್ನ ಬರೆಯುವಾಗ, ಸೊ ದ ಕ್ವಾಲಿಟಿ ಆಫ್ ಎ ಪೇಪರ್ ಇಸ್ ಆಲ್ಸೋ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಅಂತ ಇದ್ವಿ. ಸೊ ಬರೆಯುವಂತ ಪತ್ರದ ಕ್ವಾಲಿಟಿನೂ ಕೂಡ ಬಹುಮುಖ್ಯ ಪಾತ್ರ. ಸೊ ಏನಂತ ಹೇಳ್ತಾರೆ, ಟು ಡ್ರಾಫ್ಟ್ ಎ ಬಿಸ್ನೆಸ್ ಲೆಟರ್ ಹೈ ಕ್ವಾಲಿಟಿ ಆಫ್ ಪೇಪರ್ ಶುಡ್ ಬಿ ಯೂಸ್ ಟು ಕ್ರಿಯೇಟ್ ದಿ ಬೆಟರ್ ಇಂಪ್ರೆಷನ್ ಆನ್ ದಿ ರೀಡರ್ಸ್ ಮೈಂಡ್ ಅಂತ ಇದ್ವಿ. ಸೊ ನೀವು ಕಚ್ಚಾ ಹಾಳಿ ಒಳಗಡೆ ನೀವೇನಾದ್ರು ಬರೆದು ಕೊಟ್ರೆ, ಅಥವಾ ಯಾವ್ದೋ ಒಂದು ಸಿಕ್ಕಿದ ಹಾಳಿ ತಗೊಂಡು ಬರೆದು ಕೊಟ್ರೆ, ಸೊ ಇಟ್ ವಿಲ್ ಅದೇನು ಅದು ಅಟ್ರಾಕ್ಟ್ ಮಾಡೋದಿಲ್ಲ ಅಂತ ಹೇಳ್ತೀವಿ ನಾವು. ಸೊ ಅದಕ್ಕೋಸ್ಕರ ಸೊ ದಟ್ ಈಸ್ ಆಲ್ಸೋ ಎನ್ ಎಸೆನ್ಷಿಯಲ್ ನೀಡ್ ಅಂತ ಹೇಳ್ತೀವಿ ನಾವು. ಯಾವುದು, ಕ್ವಾಲಿಟಿ ಆಫ್ ದಿ ಪೇಪರ್. ದ ಕಮ್ಯುನಿಕೇಟರ್ ಶುಡ್ ಯೂಸ್ ಹೈ ಕ್ವಾಲಿಟಿ ಆಫ್ ಪೇಪರ್ಸ್ ಟು ಕ್ರಿಯೇಟ್ ಎ ಬೆಟರ್ ಇಂಪ್ರೆಷನ್ ಆನ್ ದಿ ರೀಡರ್ಸ್ ಅಂತ. ಸೊ ಅದನ್ನು ಗಮನದಲ್ಲಿ ಇಟ್ಕೊರಿ. ದೆನ್ ಸೈಜ್ ಆಫ್ ದಿ ಪೇಪರ್. ಸೊ ಅದು ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ನಾವು. ಯಾವುದು, ಸೈಜ್ ಆಫ್ ದಿ ಪೇಪರ್. ಸೊ ಸೈಜ್ ಆಫ್ ದಿ ಪೇಪರ್ ಅಂತಂದ್ರೆ ಬಳಕೆ ಮಾಡುವಂತ ಪತ್ರದ ಅಥವಾ ಲೆಟರ್ನ ಸೈಜ್ ಅಂತ ಹೇಳ್ತೀವಿ ನಾವು.
ಗಾತ್ರ. ಬಿಸ್ನೆಸ್ ಲೆಟರ್ನ ಗಾತ್ರ ಎಷ್ಟಿರ್ಬೇಕು? A4 ಸೈಜ್ ಇರಬೇಕು, ಲೀಗಲ್ ಸೈಜ್ ಇರಬೇಕು, B4 ಸೈಜ್ ಇರಬೇಕು, ಎಕ್ಸೆಟ್ರಾ. ಸೊ ಅದಕ್ಕೋಸ್ಕರ ಯಾವ ಸಿಕ್ಕಿದ ಲೆಟರ್ ಒಳಗಡೆ ನಾವೇನ್ ಮಾಡಂಗಿಲ್ಲ, ಪತ್ರವನ್ನ ಬರೆಯೋದಕ್ಕೆ ಬರೋದಿಲ್ಲ. ಸೊ ಅದಕ್ಕೆ ಒಂದು ಸ್ಪೆಸಿಫಿಕ್ ಏನು ಸೈಜ್ ಇರ್ತದೆ. ಸೊ ಆ ರೀತಿಯಾದಂಥ ಸೈಜ್ ಒಳಗಡೆ ನಾವೇನ್ ಮಾಡ್ಬೇಕು, ಅದನ್ನ ಬಳಕೆ ಮಾಡಬೇಕು. ಅಥವಾ ಸೊ ಬರ್ದಂತ ಲೆಟರ್ನ ನೀವು ಫೋಲ್ಡ್ ಮಾಡಿದ್ರು ಕೂಡ ಸೊ ನಿಮ್ಗೆ ಏನ್ ಮಾಡ್ಬೇಕಲ್ಲ, ಲೆಟರ್ ಹೆಡ್ ಒಳಗಡೆ ಅಥವಾ ಏನು ಎನ್ವಲಪ್ಸ್ ಬರ್ತಾವಲ್ಲ ಅದ್ರೊಳಗಡೆ ಹಾಕೋದಕ್ಕೆ ಸೂಕ್ತ ಆಗುವ ರೀತಿಯಲ್ಲಿ ಏನಿರ್ಬೇಕಲ್ಲಿ ಲೆಟರ್. ಸೊ ಈಗ ನೀವು ಫೋಲ್ಡಿಂಗ್ ಮಾಡಿ ಹಾಕಿರ್ತಾರೆ ನೋಡ್ರಿ, ಬ್ಯಾಂಕಿಂದ ATM ಕಳಿಸಿದಾಗ ಅಥವಾ ಪಾಸ್ವರ್ಡ್ ಕಳಿಸಿದಾಗ ಸೊ ಅವ್ರು ಏನ್ ಮಾಡ್ತಾರೆ, ಫೋಲ್ಡ್ ಮಾಡಿ ಮಡಿಸಿ ಹಾಕಿರ್ತಾರೆ. ಸೊ ಅಲ್ಲಿ ಒಂದು ಟ್ರಾನ್ಸ್ಪರೆಂಟ್ ವಿಂಡೋ ಬಿಟ್ಟಿರ್ತಾರೆ. ಸೊ ಅದ್ರೊಳಗಡೆ ನಿಮ್ಗೆ ಏನಾಗುತ್ತಲ್ಲ, ನಿಮ್ಮ ಹೆಸರು, ವಿಳಾಸ, ಅಡ್ರೆಸ್, ಫೋನ್ ನಂಬರು ಎಲ್ಲನೂ ಕೂಡ ಕಾಣ್ತಿದ್ವಿ. ಸೊ ಆ ರೀತಿ ಅದು ಕ್ಲಿಯರ್ ಆಗಿ ಕಾಣುವಂತೆ ಇರಬೇಕು. ಅದು ಎನ್ವಲಪ್ ಸೈಜ್ ಒಳಗಡೆ ಹೋಗುವಂತೆ ಇರಬೇಕು. ಸೊ ಈ ಅಂಶಗಳನ್ನ ನೀವು ಗಮನದಲ್ಲಿ ಇಟ್ಕೋಬೇಕಂತ. ಸೊ ದಟ್ ಇಸ್ ದಿ ಸೈಜ್ ಆಫ್ ದಿ ಪೇಪರ್ ಅಂತ ಇದೀವಿ ನಾವು. ಇಲ್ಲಿ ನೋಡ್ರಿ, ಸ್ಟ್ಯಾಂಡರ್ಡ್ ಸೈಜ್ ಪೇಪರ್ ಯೂಸ್ ಟು ಡ್ರಾಫ್ಟ್ ದಿ ಬಿಸ್ನೆಸ್ ಲೆಟರ್ಸ್ ಟು ಇಂಪ್ರೆಸ್ ದಿ ರೀಡರ್ಸ್ ಮೈಂಡ್ ಅಂತ ಇದೀವಿ. ಸೊ ಇಫ್ ದಿ ಸೈಜ್ ಆಫ್ ದಿ ಪೇಪರ್ ಇಸ್ ಸ್ಮಾಲ್ ಅಂಡ್ it will not be attractive. If the size of the paper is big, it is not suitable in the business correspondence ಅಂತ. ಅಂದ್ರೇನು, ನೀವು ಸಣ್ಣದಾದಂಥ ಪೇಪರ್ನ ತೆಗೆದುಕೊಂಡ್ರೆ ಅದು ಅಟ್ರಾಕ್ಟಿವ್ ಆಗಿರೋದಿಲ್ಲ. ಹಂಗ ದೊಡ್ಡದ ಪೇಪರ್ ತಗೊಂಡ್ರೆ ಸೊ ದಟ್ ವಿಲ್ ನಾಟ್ ಬಿ ಸೂಟೇಬಲ್ ಫಾರ್ ದ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಅಂತ ಇದೀನಿ. ಈಗ ಪರ್ಸನಲ್ ಲೆಟರ್ ಬರಿತಾ ಇದ್ರೆ ನೀವು, ಅಣ್ಣನಿಗೋ ತಂಗಿಗೋ ಏನೋ ಪತ್ರವನ್ನ ಬರಿತಾ ಇದ್ರೆ, ಸೊ ನೀವೇನು ಪರ್ಸನಲ್ ಲೆಟರ್ಸ್ ನ ಬರಿತಾ ಇದ್ರೆ ನಿಮ್ಗೆ ಏನಾಗತ್ತೆ ಅಲ್ಲೇ, ಅವಾಗ ನೀವು ಎಷ್ಟು ಉದ್ದ ಬೇಕಾದ್ರೆ ಲೆಟರ್ನ ಬರಿಬೋದಲ್ಲ. ಸೊ ಪೇಜಸ್ನ 1 ಪೇಜ್ 2 ಪೇಜ್ ಬರಿಬಹುದು. ಬಟ್ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಒಳಗಡೆ ದ ಮೆಸೇಜ್ ಆರ್ ದ ಇನ್ಫಾರ್ಮೇಶನ್ ಶುಡ್ ಬಿ ಶಾರ್ಟ್ ಅಂಡ್ ಸ್ವೀಟ್ ಅಂತ ಇದೀವಿ. ಸೊ ಕ್ಲಿಯರ್ ಆಗಿರ್ಬೇಕು, ಸ್ಪಷ್ಟವಾಗಿರ್ಬೇಕಂತದ್ವಿ. ಅದಕ್ಕೋಸ್ಕರ ಅದೇ ಹೇಳ್ತಾರೆ, ದ ಸೈಜ್ ಆಫ್ ದಿ ಲೆಟರ್ ಶುಡ್ ಆಲ್ಸೋ ಮ್ಯಾಟರ್ಸ್ ಇನ್ ದಿ ಕಮ್ಯುನಿಕೇಶನ್ ಅಂತ ಇದೆ. ಸೊ ಅತಿ ಸಣ್ಣದಾದಂತ ಲೆಟರ್ನ ಯೂಸ್ ಮಾಡಿದ್ರೆ ಅಥವಾ ಲೆಟರ್ನ ಯೂಸ್ ಮಾಡಿದ್ರೆ ಇಟ್ ಈಸ್ ನಾಟ್ ಅಟ್ರಾಕ್ಟಿವ್. ಇಫ್ ಯು ಆರ್ ಯೂಸಿಂಗ್ ಎ ಲಾರ್ಜ್ ಸೈಜ್ ಪೇಪರ್, ಸೊ ದೊಡ್ಡ ಸೈಜ್ ಪೇಪರ್ನ ಯೂಸ್ ಮಾಡಿದ್ರೆ ಅದು ಕೂಡ ದಟ್ ಈಸ್ ನಾಟ್ ಸೂಟೇಬಲ್ ಫಾರ್ ದಿ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಅಂತ, ವ್ಯವಹಾರದ ಪತ್ರಗಳಿಗೆ ಅದು ಸೂಕ್ತವಾಗಿರುವುದಿಲ್ಲ ಅಂತ ಹೇಳ್ತಾರೆ. ಸೊ ದೇರ್ ಫೋರ್ ದ ಸೈಜ್ ಆಫ್ ದಿ ಪೇಪರ್ matters lot in drafting the business letter. For example, 8 into 10, 8 into 8 into 6, 8.5 into 11 size ಅಂತ. ಸೊ ದೇ ಆರ್ ದಿ ಸ್ಟ್ಯಾಂಡರ್ಡ್ ಸೈಜ್ ಅಂತ ಇದೀನಿ. ಸೊ ಈ ಸೈಜ್ ಸಾಮಾನ್ಯವಾಗಿ ಬಿಸ್ನೆಸ್ ಲೆಟರ್ಸ್ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ಗೆ ಈ ಸೈಜಿನ ಪೇಪರ್ಸ್ ನಾವು ಏನ್ ಮಾಡ್ತಾರೆ, ಯೂಸ್ ಮಾಡ್ಲಾಗ್ತಿದೆ ಅಂತ. ಸೊ 8 into 10 or 8.5 inches into 11 inches paper. So that is the another need of the business correspondent. ಸೊ ಇನ್ನೊಂದು ಯಾವ ಅಂಶವನ್ನಲ್ಲಿ ಗಮನಿಸಬೇಕು ಅಥವಾ ಗಮನದಲ್ಲಿ ಇಟ್ಕೋಬೇಕಂದ್ರೆ ಕಲರ್ ಆಫ್ ದಿ ಕಲರ್ ಅಂತ ಆಯ್ತು. ನಾವು ಕಲರ್ ಎದಕ್ಕೆ ಇಂಪಾರ್ಟೆಂಟ್ ನೋಡ್ರಿ. ಜನರಲಿ ಸ್ಪೀಕಿಂಗ್ 85 to 90% ಆಫ್ ದಿ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ are made in pure white papers because white papers are symbol of dignity and prestige of the firm ಅಂತ ಅಂದ್ರೇನು. ಸೊ ಕಲರ್ ಆಫ್ ದಿ ಪೇಪರ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಅಂತ ಆಯ್ತು. ಸೊ ಸಾಮಾನ್ಯವಾಗಿ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ಗೆ ಸೊ ಏನ್ ಮಾಡ್ತೀವಿ ನಾವು, ವೈಟ್ ಪೇಪರ್ಸ್ನ ಜಾಸ್ತಿ ಯೂಸ್ ಮಾಡ್ತೀವಿ ಅಂತ. ಸೊ ನೀವು ನೋಡಿರ್ಬೋದು, ಸೊ ನೀವು ಯಾವುದೋ ಬ್ಯಾಂಕಿಗೆ ಹೋಗಿ ಒಂದು ಅರ್ಜಿ ಕೊಡ್ರಿ, ಏನೋ ಕೊಡ್ರಿ ಅಂತಂದ್ರೆ ಕೂಡ ಸೊ ವೈಟ್ ಲೆಟರ್ ಒಳಗಡೆ ಬರೆದು ಕೊಡ್ರಿ ಅಂತ. ಸೊ ಎದಕ್ಕೆ ವೈಟ್ ಲೆಟರ್ ಒಳಗೆ ಬರೆದು ಕೊಡೋ ಅಂತಾರಲ್ಲೇ. ಸೊ ವೈಟ್ ಲೆಟರ್ ಒಳಗಡೆ ನೀವು ಬರೆದ್ರೆ ಏನಾಗುತ್ತೆ, ಸೊ ವಿಷಯಗಳು ಇರ್ಬೋದು, ಅಕ್ಷರಗಳು ಇರ್ಬೋದು, ಸ್ಪಷ್ಟವಾಗಿ ಕಾಣ್ತವೆ. ಸೊ ಅದನ್ನ ಹೇಳ್ತಾರಲ್ಲ, ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಆರ್ ಮೇಡ್ ಇನ್ ಪ್ಯೂರ್ ವೈಟ್ ಪೇಪರ್ಸ್ ಬಿಕಾಸ್ ವೈಟ್ ಪೇಪರ್ಸ್ ಆರ್ ದಿ ಸಿಂಬಲ್ ಆಫ್ ಡಿಗ್ನಿಟಿ. ಸೊ ವೈಟ್ ಪೇಪರ್ ಏನ್ ಮಾಡ್ತಾರೆ, ಸಂಸ್ಥೆಯ ಪ್ರತಿಷ್ಠೆಯನ್ನು ಕೂಡ ಅದು ಸೂಚಿಸ್ತದೆ ಅಂತ. ಇಟ್ ರಿಪ್ರೆಸೆಂಟ್ಸ್ ದಿ ಆರ್ ಇಟ್ ಇಸ್ ಸಿಂಬಲಿಫೈ ದ ಡಿಗ್ನಿಟಿ ಆಫ್ ದಿ dignity and prestige of the firm. Moreover, white papers are more convenient to draft, type and print the message ಅಂತ. ಸೊ ಕೇವಲ ಸಂಸ್ಥೆಯ ಪ್ರತಿಷ್ಠೆಯನ್ನು ಅಷ್ಟೇ ಸೂಚಿಸೋದಿಲ್ಲ. ಸೊ ವೈಟ್ ಪೇಪರ್ ಒಳಗಡೆ ಅದೇನು ಬರೆಯೋದು ಕೂಡ ಸುಲಭ. ಸೊ ಅದ್ರೊಳಗಡೆ ಏನಾದರೂ ಪ್ರಿಂಟ್ ಹಾಕ್ಸೋದು ಇದ್ರೆ ಕೂಡ ಅದು ಕೂಡ ಸುಲಭ. ಸೊ ಅದಕ್ಕೋಸ್ಕರ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಬಿಸ್ನೆಸ್ ಕರೆಸ್ಪಾಂಡೆನ್ಸ್ಗೆ ವೈಟ್ ಪೇಪರ್ನ ಯೂಸ್ ಮಾಡ್ತಾರೆ. ಅಥವಾ ಕಲರ್ ಆಫ್ ದಿ ಪೇಪರ್ ಇಸ್ ಆಲ್ಸೋ ಟೇಕನ್ ಇನ್ ಟು ಕನ್ಸಿಡರೇಷನ್ ಅಂತ ಹೇಳ್ತೀನಿ while drafting the business letter. ಸೊ ಏನೇನು ಗಮನಿಸಿದ್ರಲ್ಲೇ, ಲ್ಯಾಂಗ್ವೇಜ್ ಯೂಸ್ಡ್ ಇನ್ ದಿ ಕಮ್ಯುನಿಕೇಶನು. ಸೊ ಲ್ಯಾಂಗ್ವೇಜ್ ಕೂಡ ಇಂಪಾರ್ಟೆಂಟ್ ರೋಲ್ ಅಂತ ಹೇಳಿದ್ವಿ ನಾವು. ಆಮೇಲೆ ಕ್ವಾಲಿಟಿ ಆಫ್ ದಿ ಪೇಪರು,
ಸೈಜ್ ಆಫ್ ದಿ ಪೇಪರು, ಸೈಜ್ ಆಫ್ ದಿ ಪೇಪರ್ ಎಷ್ಟಿರಬೇಕು 8x10 ಅಥವಾ 8.5 inches into 11 inches. ಸೊ ಕಲರು ವೈಟ್ ಇರ್ಬೇಕಂತ ಹೇಳಿದ್ವಿ ನಾವು. ದೆನ್ ಟೈಪ್ ಆಫ್ ದಿ ಮೆಸೇಜ್, ಟೈಪಿಂಗ್ ದಿ ಮೆಸೇಜ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಬಿಸ್ನೆಸ್ ಲೆಟರ್ಸ್ನ ಕೈಯಲ್ಲೇ ಬರೆಯೋದಿಲ್ಲ. ಸೊ ಆಲ್ ದಿ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಆರ್ ರಿಟರ್ನ್ ಫಾರ್ಮ್ ಅಂತ ಹೇಳ್ತೀವಿ. ಸೊ ಅದು ಅದೇನಾಗಿರ್ಬೇಕು, ಟೈಪ್ ಆಗಿರ್ಬೇಕಂತ ಇದೀನಿ. ಸೊ ಅದೇ ಪ್ರಿಂಟರ್ ಒಳಗಡೆ ಹಾಕ್ರಿ, ಕಂಪ್ಯೂಟರ್ ಒಳಗಡೆ ಮಾಡ್ರಿ, ಅಥವಾ ಟೈಪಿಂಗ್ ಮಷಿನ್ ಒಳಗಡೆ ಟೈಪ್ ಮಾಡ್ರಿ. ಸೊ ಜನರಲಿ ದ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಟೇಕ್ ಪ್ಲೇಸ್ ಇನ್ ಟೈಪ್ಡ್ ಫಾರ್ಮ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡ್ರಿ, ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಥ್ರೂ ಹ್ಯಾಂಡ್ ರೈಟಿಂಗ್ or typing the message has become the old and outdated fashion. Business letters are drafted through the computers in a neat and attractive manner. The message can be read with the interest and give quick response ಅಂತ. ಸೊ ಕೈಲಿ ಲೆಟರ್ ಬರೆದ್ರೆ ಏನಾಗುತ್ತೆ, ಕೆಲವು ಸರಿ ಹ್ಯಾಂಡ್ ರೈಟಿಂಗ್ ಅಂಡರ್ಸ್ಟ್ಯಾಂಡ್ ಆಗ್ತವೆ, ಕೆಲವು ಸರಿ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ಅಥವಾ ಸೊ ಇಟ್ ವಿಲ್ ಪುಟ್, ಒಂದು ವೇಳೆ ಹ್ಯಾಂಡ್ ರೈಟಿಂಗ್ ಸರಿಯಾಗಿಲ್ಲ ಅಂದ್ರೆ ಇಟ್ ವಿಲ್ ಪುಟ್ ಎ ಬ್ಯಾಡ್ ಇಂಪ್ರೆಷನ್ ಆನ್ ದಿ ರೀಡರ್ಸ್ ಅಂತ. ಸೊ ಅದು ಓದೋರ ಮೇಲೆ ಅದೇನೋ ಅಷ್ಟು ಪರಿಣಾಮವನ್ನ ಬೀರೋದಿಲ್ಲ. ಅದೇ ಲೆಟರ್ನ ನೀವು ಟೈಪ್ ಮಾಡಿ ಸೆಂಡ್ ಮಾಡಿದ್ರೆ ಅಥವಾ ಟೈಪ್ ಮಾಡಿ ಕಳಿಸಿದ್ರೆ, ಸೊ ದ ಲೆಟರ್ ವಿಲ್ ಬಿ ಮೋರ್ ಅಟ್ರಾಕ್ಟಿವ್ ಅಂತ. ಸೊ ಓದೋರಿಗೂ ಕೂಡ ಅದು ಸ್ಪಷ್ಟವಾಗಿ ವಿಷಯಗಳನ್ನ ಓದೋದಕ್ಕೆ ಸರಿ ಅರ್ಥ ಆಗುತ್ತೆ. ಆಮೇಲೆ ಸೊ ದಟ್ ಇಸ್ ಎ ಪ್ರೊಫೆಷನಲ್ ಫಾರ್ಮ್ ಆಫ್ ರೈಟಿಂಗ್ ದಿ ಲೆಟರ್ ಅಂತ. ಸೊ ದಟ್ ಅದೊಂದು ಗಮನಿಸ್ಬೇಕು ನಾವು. ದೆನ್ ಮಾರ್ಜಿನ್ ಆಫ್ ದಿ ಲೆಟರ್. ಸೊ ಮಾರ್ಜಿನ್ ಆಫ್ ದಿ ಲೆಟರ್ ಅಂತಂದ್ರೆ, while drafting the business letter, suitable margin on the left side of the letter is common practice. On the left side of the margin 1.5 or 2 margin, and on the right side half margin is leave ಅಂತ ಇದೆ. ಸೊ ಇದು ಕಾಮನ್ ಫಾರ್ಮ್ಯಾಟ್ ಅಂತ ಹೇಳ್ತೀವಿ ನಾವು ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಒಳಗಡೆ. ಅಥವಾ ನಿಮಗೂ ಕೂಡ ಏನ್ ಮಾಡ್ತಾರೆ, ಎಕ್ಸಾಮ್ ಒಳಗಡೆ ಕಂಪಲ್ಸರಿ ಬೇರೆ ಬೇರೆ ಪ್ರಕಾರದ ಬಿಸ್ನೆಸ್ ಲೆಟರ್ಸ್ ನ ಬೇರೆ ಬೇರೆಯವ್ರಿಗೆ ಬರೆಯೋದಕ್ಕೆ ಹೇಳಿರ್ತಾರೆ. ಸೊ ಆ ಲೆಟರ್ನ ಬರೆಯುವಾಗ ಇವೆಲ್ಲ ಅಂಶಗಳನ್ನು ನೀವು ಗಮನಿಸಬೇಕು. ಸೊ ಏನೇನು ಲ್ಯಾಂಗ್ವೇಜ್ ಇರ್ಬೋದು, ಕ್ವಾಲಿಟಿ ಆಫ್ ದಿ ಪೇಪರು, ಸೈಜ್ ಆಫ್ ದಿ ಪೇಪರ್ ಇರ್ಬೋದು, ಕಲರ್ ಆಫ್ ದಿ ಪೇಪರ್ ಇರ್ಬೋದು, ಟೈಪಿಂಗ್ ದ ಮೆಸೇಜ್ ಇರ್ಬೋದು, ಮೆಸೇಜ್ನ ಟೈಪ್ ಮಾಡಬೇಕು. ದೆನ್ ಮಾರ್ಜಿನ್ ಆಫ್ ದಿ ಲೆಟರ್. ಸೊ ಮಾರ್ಜಿನ್ ಎಷ್ಟಿರ್ಬೇಕು ಅಂತ ಹೇಳ್ತಾರಲ್ಲ, ಮಾರ್ಜಿನ್ ಲೆಫ್ಟ್ ಸೈಡು 1.5 inches ಅಥವಾ 2 inches ಬಿಟ್ಟರು ನಡೀತಲೆ, 1.5. ರೈಟ್ ಸೈಡು 1/2 inches ನ ಮಾರ್ಜಿನ್ ಬಿಡಬೇಕಾಗ್ತಿತ್ತು ಆಯ್ತು. ಸೊ ಅದೊಂದು ಗಮನದಲ್ಲಿ ಇಟ್ಕೊರಿ. ದೆನ್ ಅನದರ್ ಥಿಂಗ್ ಇಸ್ ಫೋಲ್ಡಿಂಗ್ ಆಫ್ ದಿ ಲೆಟರ್ಸ್ ಅಂತ ನಾವು. ಸೊ ಫೋಲ್ಡಿಂಗ್ ಅಂದ್ರೆ ಹಾಳೆಯನ್ನ ಮಡಚೋದು ಅಂತ ಆಯ್ತು. ನಾವು ಹೆಚ್ಚು ಮಡಚನೂಬಾರ್ದು. ಸೊ ಏನ್ ಹೇಳ್ತಾರೆ ಇಲ್ಲಿ, ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಒಳಗಡೆ ಲೆಟರ್ಸ್ ನ ಜಾಸ್ತಿ ಮಡಚಬಾರ್ದು. ಆಮೇಲೆ ಇಟ್ ಶುಡ್ ಬಿ ಫಿಟ್ ಟು ದಿ ಎನ್ವಲಪ್ ಅಂತ ಆಯ್ತು ನಾವು ನೋಡ್ರಿ. ಸೊ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಥಿಂಗ್. ಸೊ ನಾರ್ಮಲಿ ಬಿಸ್ನೆಸ್ ಲೆಟರ್ಸ್ ಆರ್ ಫೋಲ್ಡೆಡ್ ಇನ್ ಟು ಸೈಜ್ ಆಫ್ ಎನ್ವಲಪ್ in suitable manner. In such a manner the name and address of the addressee are shown in the transparent side of the envelope. ಸೊ ನೀವು ಯಾವ ರೀತಿ ಲೆಟರ್ ನ ಮಡಿಸ್ಬೇಕಂದ್ರೆ ಅದು ಕೂಡ ಒಂದು ಕಲೆ ಅಂತ ಹೇಳ್ತೀವಿ. ಸೊ ಬಿಸ್ನೆಸ್ ಲೆಟರ್ಸ್ ನ ಆ ಟ್ರಾನ್ಸ್ಪರೆಂಟ್ ಲೇಯರ್ ಇಂದ ಒಳಗಡೆಯಿಂದ ಸೊ ಅಡ್ರೆಸ್, ಯಾರಿಗೆ ನೀವು ಕಮ್ಯುನಿಕೇಶನ್ ಮಾಡ್ತಿರ್ತೀರ ಅವ್ರ ಹೆಸರು, ಅಡ್ರೆಸ್, ವಿಳಾಸ, ಫೋನ್ ನಂಬರು ಕಾಣುವಂತೆ ನಾವೇನ್ ಮಾಡೋಕಲ್ಲೇ ಮಡಚಬೇಕಂತ ಹೇಳ್ತೀವಿ. ಸೊ ದಟ್ ಇಸ್ ದಿ ಫೋಲ್ಡಿಂಗ್ ಆಫ್ ಲೆಟರ್. ಅಂಡ್ ದೇರ್ ಶುಡ್ ಬಿ ಮಿನಿಮಮ್ ಫೋಲ್ಡ್ ಅಂತ ನಾವು. ಸೊ ಹೆಚ್ಚು ಮಡಿಕೆಗಳು ಇರಬಾರ್ದು, ಕಡಿಮೆ ಮಡಿಕೆಗಳು ಇರ್ಬೇಕಂತ ನಾವು. ಬಟ್ ನಾಟ್ ಮೆನಿ ಫೋಲ್ಡ್ಸ್ ವಿಚ್ ಮೇಕ್ಸ್ ಎ ಲೆಟರ್ ಅಗ್ಲಿ ಲುಕ್ ಅಂಡ್ ಮೇ ಫೇಲ್ ಟು ಇಂಪ್ರೆಸ್ ದಿ ರೀಡರ್ಸ್ ಮೈಂಡ್ ಅಂತ. ಹೆಚ್ಚು ಮಡಿಕೆಗಳಾದ್ರೆ ಏನಾಗ್ತಲ್ಲ, ಇಟ್ ವಿಲ್ ಫೇಲ್ ಟು ಅಟ್ರಾಕ್ಟ್ ದಿ ರೀಡರ್ ಅಂತ. ಸೊ ಓದುವವರ ಗಮನವನ್ನ ಸೆಳೆಯೋದ್ರಲ್ಲಿ ಅದೇನಾಗಬಹುದು, ವಿಫಲ ಆಗ್ಬೋದು. ಅದಕ್ಕೋಸ್ಕರ ಸೊ ಫೋಲ್ಡಿಂಗ್ಸ್ ಇರಬೇಕು, ಕನಿಷ್ಠವಾಗಿರ್ಬೇಕು. ಆಮೇಲೆ ದಟ್ ಶುಡ್ ಸೂಟ್ ಟು ದಿ ಸೈಜ್ ಆಫ್ ದಿ ಎನ್ವಲಪ್ ಅಂತ ಇದೆ. ಸೊ next, address. To maintain the secrecy of the business letter, many times the address of the addressee is shown on the page or space where some margin is given in the letter, and it is folded in such a manner that it comes exactly on the window of the envelope. In case of the business correspondence, quality and standard size envelope are used for the post of the letters ಅಂತ ಹೇಳ್ತಾರಲ್ಲ. ಸೊ ಅಡ್ರೆಸ್ ಅಂತಂದ್ರೇನು, ಸೊ ನೀವು ಯಾರಿಗೆ ಪತ್ರವನ್ನು ಬರೆದಿರ್ತೀರ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಮಾಡಿದ್ರಿ, ಆ ಹೆಸರು ಆ ಟ್ರಾನ್ಸ್ಪರೆಂಟ್ ಲೇಯರ್ ಒಳಗಡೆ ಕಾಣುವಂತೆ ನೋಡ್ಕೊಳ್ಬೇಕಂತ ಹೇಳ್ತಾರೆ.
ಸೊ ಅಂಡ್ ದ ಲೆಟರ್ ಶುಡ್ ಅದ ಎನ್ವಲಪ್ ಒಳಗಡೆ ಹಾಕಿರೋ ನಂತರ ಕೂಡ ಬೇರೆ ಏನಾದರೂ ಮಾಹಿತಿಗಳು ಬೇರೆಯವ್ರಿಗೆ ಗೊತ್ತಾಗದ ರೀತಿಯಲ್ಲಿ ಕವರ್ ಮಾಡ್ಬೇಕಂತ ಹೇಳ್ತಾರೆ. ಸೊ ದೀಸ್ ಆರ್ ದಿ ಸಮ್ ಆಫ್ ದಿ ನೀಡ್ಸ್. ಸೊ ಏನಂತ ಇದ್ರು ಸಾರಿ, ಸಮ್ ಆಫ್ ದಿ ನೀಡ್ಸ್ ಆಫ್ ದಿ ಬಿಸ್ನೆಸ್ ಲೆಟರ್. ಸೊ ಅದೊಂದು ಬಿಸ್ನೆಸ್ ಲೆಟರ್ ಅಲ್ಲಿ ಇರಬೇಕಾದಂತ ಅಗತ್ಯತೆಗಳು ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಬಿಸ್ನೆಸ್ ಕರೆಸ್ಪಾಂಡೆನ್ಸ್. ಒಂದು ನಿಮಿಷ. ಇದು ಫಸ್ಟ್ ಯೂನಿಟ್ ಕನ್ನಡ ಮೀಡಿಯಮ್ದು PDF ಮಾಡಿ ನಾನು ಇದರಲ್ಲಿ ಹಾಕಿದ್ದೀನಿ. ಮಟೀರಿಯಲ್ಸ್ ಒಳಗಡೆ, ಟೀಚ್ಮೆಂಟ್ ಒಳಗಡೆ ಮಟೀರಿಯಲ್ಸ್ ಒಳಗಡೆ ಇದೆ, ನೋಟ್ಸ್ ಇದೆ, ಅಲ್ಲಿ ನೀವು ರೆಫರ್ ಮಾಡ್ರಿ. ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಎರಡು. ಓಕೆ, ಒಂದು ನಿಮಿಷ. ಸೊ ಒಂದೆರಡು ಅಂಶಗಳನ್ನು ನೋಡ್ಕೊರಲ್ಲ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಗುಡ್ ಬಿಸ್ನೆಸ್ ಲೆಟರ್ ಅಂತ ಇದೆ. ಒಂದು ಪರಿಣಾಮಕಾರಿಯಾದಂಥ ವ್ಯವಹಾರ ಪತ್ರದಲ್ಲಿ ಅಥವಾ ವ್ಯವಹಾರ ಪತ್ರದ ಗುಣಲಕ್ಷಣಗಳಂತ ಇದೆ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಗುಡ್ ಬಿಸ್ನೆಸ್ ಲೆಟರ್ ಅಥವಾ ಎಸೆನ್ಷಿಯಲ್ಸ್ ಅಂತೂ ಹೇಳ್ಬೋದು ನೀವು. ಅಲ್ಲೇ ಅಗತ್ಯತೆಗಳು ಅಂತ ಹೇಳ್ತೀನಿ. ಒಂದು ವ್ಯವಹಾರಿಕ ಪತ್ರದ ಗುಣಲಕ್ಷಣಗಳು ಅಥವಾ ಅಗತ್ಯತೆಗಳು ಅಂತಂದ್ರೆ ಕೂಡ ಅವನ್ನೇ ಬರೀಬಹುದು. ಸೊ ಒಂದೇದೇನಂತ ಹೇಳಿದ್ರೆ, ಸೊ ಫಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇಸ್ ಕಂಪ್ಲೀಟ್ನೆಸ್ ಅಂತ ಹೇಳ್ತೀವಿ ನಾವು. ಸೊ ಕಂಪ್ಲೀಟ್ನೆಸ್ ಅಂತಂದ್ರೆ ಏನು? ಪರಿಪೂರ್ಣತೆ ಅಂತ ಹೇಳ್ತೀವಿ. ಯಾವುದು? ಸೊ ವ್ಯವಹಾರಿಕ ಪತ್ರಗಳು ಪೂರ್ಣವಾಗಿರಬೇಕು, ಪರಿಪೂರ್ಣತೆಯಿಂದ ಕೂಡಿರ್ಬೇಕಂತ ಹೇಳ್ತೀವಿ ನಾವು. ಸೊ ಬಿಸ್ನೆಸ್ ಲೆಟರ್ ಮಸ್ಟ್ ಬಿ ಕಂಪ್ಲೀಟ್ ಇನ್ ಆಲ್ ದಿ ಆಸ್ಪೆಕ್ಟ್ಸ್ ಆರ್ ರೆಸ್ಪೆಕ್ಟ್ಸ್ ಅಂತ ಹೇಳ್ತೀವಿ ನಾವು. ಸೊ ಎಲ್ಲ ವಿಷಯಗಳನ್ನ ಅದೇನ್ ಮಾಡಿರ್ಬೇಕು? ಪೂರ್ತಿಯಾಗಿ ಒಳಗೊಂಡಿರ್ಬೇಕಂತ ಹೇಳ್ತೀವಿ ನಾವು. ಅಂದ್ರೆ ಯಾವ ಮಾಹಿತಿಗಳನ್ನ ತಲುಪಿಸಬೇಕಾಗಿರ್ತದೆ ಆ ವಿಷಯವನ್ನ ಅದು ಸಂಪೂರ್ಣವಾಗಿ ಒಳಗೊಂಡಿರ್ಬೇಕು. ಸೊ ದ ಬಿಸ್ನೆಸ್ ಲೆಟರ್ ಮಸ್ಟ್ ಬಿ ಕಂಪ್ಲೀಟ್ ಇನ್ ಆಲ್ ರೆಸ್ಪೆಕ್ಟ್ಸ್. ಇಟ್ ಮಸ್ಟ್ ನಾಟ್ ಲೀವ್ ಔಟ್ ಎನಿ ಇನ್ಫಾರ್ಮೇಶನ್ ಆರ್ ಫ್ಯಾಕ್ಟ್ ರಿಲೇಟೆಡ್ ಟು ದಿ ಬಿಸ್ನೆಸ್ ಟಾಪಿಕ್ ಅಂತ. ಅಂದ್ರೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತ ಯಾವುದೇ ಒಂದು ಅಂಶವನ್ನ ಅದು ಕೈ ಬಿಟ್ಟಿರಬಾರ್ದು ಅಂತ ಅದು. ಸೊ ಇಟ್ ಶುಡ್ ನಾಟ್ ಲೀವ್ ಎನಿ ಇನ್ಫಾರ್ಮೇಶನ್ ಆರ್ ಫ್ಯಾಕ್ಟ್ ವಿಚ್ ಇಸ್ ರಿಲೇಟೆಡ್ ಟು ದಿ ಬಿಸ್ನೆಸ್ ಟಾಪಿಕ್. If possible, it is possible to expect the reader's response only when letter is complete from the point of view of the message, address, etc. ಅಂದ್ರೆ ಸೊ ವ್ಯವಹಾರಿಕ ಪತ್ರ ಅದರ ಲೇಔಟ್ ಇರ್ಬೋದು, ಮೆಸೇಜ್ ಇರ್ಬೋದು, ಕಂಟೆಂಟ್ ಇರ್ಬೋದು, ಭಾಷೆ ಇರ್ಬೋದು, ಸೈಜ್ ಇರ್ಬೋದು, ಪೇಪರ್ ಸೈಜ್ ಇರ್ಬೋದು, ಎಕ್ಸೆಟ್ರಾ. ಇವೆಲ್ಲ ಅಂಶಗಳನ್ನ ಸರಿಯಾಗಿ ಬಳಕೆ ಮಾಡಿಕೊಂಡಾಗ ಮಾತ್ರ ಏನಾಗುತ್ತಲ್ಲ, ಇಟ್ ವಿಲ್ ಬಿ ಏಬಲ್ ಟು ಅಟ್ರಾಕ್ಟ್ ದಿ ರೀಡರ್ ಅಂತ ಅಥವಾ ರೆಸಿವರ್ ಅಂತ. ಸೊ ಯಾರಿಗೆ ಮಾಹಿತಿಯನ್ನು ನೀಡ್ತಾ ಇದ್ರಿ ಆ ಮಾಹಿತಿಯನ್ನು ಅವನು ಪಡೆಯೋದಕ್ಕೆ ಶಕ್ತನಾಗ್ತಾನೆ ಅಂತ ಇದ್ರು. ಸೊ ದೆನ್ ಓನ್ಲಿ ಇಟ್ ವಿಲ್ ಬಿಕಮ್ ಕಂಪ್ಲೀಟ್ ಮೆಸೇಜ್ ಅಂತ ಇದ್ರು. ಸೊ ನೀವು ಮೆಸೇಜ್ ನ ಕೇವಲ ಕೊಟ್ರೆ ಅಷ್ಟೇ ಅಲ್ಲ, ಕಂಪ್ಲೀಟ್ ಆಗಿರುವಂತ ಮೆಸೇಜ್ ನ ಡ್ರಾಫ್ಟ್ ಮಾಡಿ ಅವನಿಗೆ ಕಳಿಸ್ಕೊಟ್ರೆ ಅಲ್ಲಿಗೆ ಮುಗಿಯೋದಿಲ್ಲ. ಸೊ ಅವನು ಕೂಡ ಅದನ್ನೇನ್ ಮಾಡೋಕಲ್ಲ, ಆಸಕ್ತಿಯಿಂದ ಅದೇ ರೀತಿ ಅರ್ಥೈಸ್ಕೊಳ್ಬೇಕಂತ ಓದಿದ್ವಿ ನಾವು ಫಸ್ಟ್ ಕ್ಲಾಸ್ ಒಳಗಡೆ. ಸೊ ಅದನ್ನ ಹೇಳ್ತಿರ್ಲಿ ಕಂಪ್ಲೀಟ್ನೆಸ್ ಅಂದ್ರೇನು? ಇಟ್ ಮಸ್ಟ್ ನಾಟ್ ಲೀವ್ ಔಟ್ ಎನಿ ಪೀಸ್ ಆಫ್ ಇನ್ಫಾರ್ಮೇಶನ್ ಅಂತ ಇದ್ರು. ಸೊ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸಣ್ಣ ಮಾಹಿತಿಯನ್ನು ಕೂಡ ಅಲ್ಲಿ ಏನಾಗಿರ್ಬಾರ್ದು, ಬಿಟ್ಟು ಹೋಗಿರಬಾರ್ದು. ಇಫ್ ಇಟ್ ಈಸ್ ಪಾಸಿಬಲ್ ಟು ಎಕ್ಸ್ಪೆಕ್ಟ್ ರೀಡರ್ಸ್ ರೆಸ್ಪಾನ್ಸ್ ಅಂತ ಇದ್ರು. ಸೊ ಯಾವಾಗ ಓದುವ ಅದಕ್ಕೆ ಗಮನ ಕೊಡ್ತಾನೆ, ಓನ್ಲಿ ವೆನ್ ದ ಲೆಟರ್ ಇಸ್ ಕಂಪ್ಲೀಟ್ ಫ್ರಮ್ ದಿ ಪಾಯಿಂಟ್ ಆಫ್ ವ್ಯೂ ಆಫ್ ದಿ ಮೆಸೇಜ್. ಸೊ ಯಾವ ಮಾಹಿತಿ ಅಥವಾ ಯಾವ ವಿಷಯವನ್ನು ವಿನಿಮಯ ಮಾಡ್ಕೊಳ್ಬೇಕಾಯ್ತು ಆ ಮಾಹಿತಿಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳು ಇದ್ದಾಗ ಮಾತ್ರ ಅದೇನಾಗುತ್ತಲ್ಲ ಸಂಪೂರ್ಣ ಆಗ್ತೈತೆ ಅಂತ ಹೇಳ್ತೀನಿ. ಇಲ್ಲಿ ನೋಡ್ರಿ, ಫಾರ್ ಎಕ್ಸಾಂಪಲ್, ಎ ಬಯರ್ ವಾಂಟ್ಸ್ ಟು ಪ್ಲೇಸ್ ಎನ್ ಆರ್ಡರ್ ಟು ಸಪ್ಲೈ ಆಫ್ ದಿ ಗೂಡ್ಸ್, ದೆನ್ ಹಿ ಶುಡ್ ಮೇಕ್ ಎ ಮೆನ್ಷನ್ ಆಫ್ about the type, quality, quantity, size, price, color, nature of the product, mode of payment, mode of transport, method of packing, time of delivery of goods, etc. ಅಂತ ಹೇಳ್ತೀನಿ. ಸೊ ಅವಾಗ ಏನಾಗ್ತದೆ, ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತೀನಿ.
ಸಪೋಸ್ ಇದರಲ್ಲಿ ಕೆಲವು ಅಂಶಗಳನ್ನ ಏನಾದ್ರು ಮುಚ್ಚಿಟ್ಟಿದ್ರೆ ಅಥವಾ ಅದ್ರ ಬಗ್ಗೆ ಸ್ಪಷ್ಟತೆಯನ್ನು ಕೊಡ್ಲಿಲ್ಲ ಅಂತಂದ್ರೆ ಅದೇನಾಗಲ್ಲ ಕಂಪ್ಲೀಟ್ ಕರೆಸ್ಪಾಂಡೆನ್ಸ್ ಆಗೋದಿಲ್ಲ ಅಂತ. ಫಾರ್ ಎಕ್ಸಾಂಪಲ್, ಸಪೋಸ್ ಇಫ್ ಯು ಆರ್ ರೈಟಿಂಗ್ ಎನ್ ಲೆಟರ್ ಟು ದಿ ಸಪ್ಲೈಯರ್, ಸೊ ನೀವು ಯಾವ್ದಾದ್ರು ಸಪ್ಲೈಯರ್ಗೆ ನೀವೇನಾದ್ರು ಲೆಟರ್ನ ಬರಿತಾ ಇದ್ದಾರೆ ಅಂದ್ರೆ, ಸೊ ಯಾವ ವಸ್ತುಗಳನ್ನ ಅವನು ಸಪ್ಲೈ ಮಾಡಬೇಕು, ಯಾವ ರೇಟಿಗೆ ಸಪ್ಲೈ ಮಾಡಬೇಕು, ಯಾವಾಗ ಸಪ್ಲೈ ಮಾಡಬೇಕು, ಹೌದಾ, ಯಾವ ಅಡ್ರೆಸ್ಸಿಗೆ ಸಪ್ಲೈ ಮಾಡಬೇಕು, ಎಕ್ಸೆಟ್ರಾ. ಸೊ ಇವೆಲ್ಲ ಮಾಹಿತಿಗಳನ್ನ ನೀವೇನ್ ಮಾಡ್ಬೇಕಾಗತ್ತೆ, ಕೊಡ್ಬೇಕಾಗ್ತದೆ. ಸೊ ಒಂದು ಮಾಹಿತಿ ತಪ್ಪಿದ್ರು ಕೂಡ ಏನಾಗುತ್ತಲ್ಲ, ಸೊ ಕಮ್ಯುನಿಕೇಶನ್ ವಿಲ್ ನಾಟ್ ಬಿ ಕಂಪ್ಲೀಟ್. ಸೊ ದಟ್ ಇಸ್ ದಿ ಫಸ್ಟ್ ಎಸೆನ್ಷಿಯಲ್ ಥಿಂಗ್ ಅಂತ ಇದ್ವಿ ನಾವು, ಯಾವುದು ಕಂಪ್ಲೀಟ್ನೆಸ್ ಅಂತ ಇದ್ವಿ. ಸೆಕೆಂಡ್ ಒನ್ ಇಸ್ ಏನು, ಕರೆಕ್ಟ್ನೆಸ್. ಸೊ ಕರೆಕ್ಟ್ನೆಸ್ ಅಂದ್ರೆ ನೋಡ್ರಲ್ಲ, ಇನ್ಫಾರ್ಮೇಶನ್ ಗಿವನ್ ಇನ್ ದಿ ಲೆಟರ್ ಶುಡ್ ನಾಟ್ ಓನ್ಲಿ ಬಿ ಕಂಪ್ಲೀಟ್ ಬಟ್ ಆಲ್ಸೋ ಕರೆಕ್ಟ್, ಅಕ್ಯುರೇಟ್ ಇನ್ ಆಲ್ ದಿ ರೆಸ್ಪೆಕ್ಟ್ಸ್ ಅಂತ ಅದನ್ನು. ಸೊ ಕೊಟ್ಟಂತ ಏನೋ ಮಾಹಿತಿ ಅಥವಾ ನೀವು ನೀಡಿದಂತ ಮಾಹಿತಿ ಪೂರ್ಣವಾಗಿದ್ರೆ ಮಾತ್ರ ಸಾಕಾಗೋದಿಲ್ಲ. ದ ಇನ್ಫಾರ್ಮೇಶನ್ ಗಿವನ್ ಇನ್ ದಿ ಲೆಟರ್ ಶುಡ್ ನಾಟ್ ಓನ್ಲಿ ಬಿ ಕಂಪ್ಲೀಟ್ ಬಟ್ ಆಲ್ಸೋ ಕರೆಕ್ಟ್ ಅಂಡ್ ಅಕ್ಯುರೇಟ್ ಇನ್ ಆಲ್ ರೆಸ್ಪೆಕ್ಟ್ಸ್ ಅಂತ. ಸೊ ಕೊಟ್ಟಂತ ಮಾಹಿತಿಗಳು ಸ್ಪಷ್ಟವಾಗಿರ್ಬೇಕು, ನಿರ್ದಿಷ್ಟವಾಗಿರ್ಬೇಕು, ನಿಜವಾಗಿರ್ಬೇಕಂತ. ಮಸ್ಟ್ ಬಿ ಕರೆಕ್ಟ್ ಆರ್ ರಿಯಲ್ ಅಂಡ್ ಅಕ್ಯುರೇಟ್ ಇನ್ ಆಲ್ ಆಸ್ಪೆಕ್ಟ್ಸ್ ಅಂತ. ಅಕ್ಯುರೇಟ್ ಅಂತಂದ್ರೆ ಏನು, ಸ್ಪಷ್ಟವಾಗಿರ್ಬೇಕಂತ. ಫಾಲ್ಸ್ ಅಂಡ್ ಮಿಸ್ಲೀಡಿಂಗ್ ಮೆಸೇಜ್ ಶುಡ್ ನಾಟ್ ಬಿ ಕನ್ವೇಡ್ ಅಂತ. ತಪ್ಪು ಮಾಹಿತಿಗಳನ್ನ ನೀಡುವಂತ ಅಥವಾ ತಪ್ಪು ಅಭಿಪ್ರಾಯಗಳನ್ನ ಉಂಟು ಮಾಡುವ ಅಥವಾ ಸುಳ್ಳು ಮಾಹಿತಿಗಳನ್ನ ಪತ್ರದಲ್ಲಿ ನೀಡಬಾರ್ದಂತ. ಸೊ ಅಂದ್ರೇನು, ಇನ್ ಆರ್ಡರ್ ಟು ಗ್ರ್ಯಾಬ್ ದಿ ಅಪರ್ಚುನಿಟಿ. ಸೊ ನಿಮ್ಗೆ ಏನೋ ಕೆಲಸ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನೀವು ತಪ್ಪು ಮಾಹಿತಿಗಳನ್ನ ಅವ್ರಿಗೆ ನೀಡಿ ಪತ್ರ ವ್ಯವಹಾರ ಮಾಡಬಾರ್ದಂತ. ಸೊ ದಟ್ ಇಸ್ ದ ಏನು ಸೆಕೆಂಡ್ ಎಲಿಮೆಂಟ್ ಏನಂತ ಇದ್ವಿ, ಕರೆಕ್ಟ್ನೆಸ್ ಆಫ್ ದಿ ಲೆಟರ್. ಸೊ ಲೆಟರ್ ಶುಡ್ ನಾಟ್ ಓನ್ಲಿ ಕಂಪ್ಲೀಟ್, ಇಟ್ ಶುಡ್ ಬಿ ಕರೆಕ್ಟ್ ಅಂತ ಆಯ್ತು. ನಾವು ಕರೆಕ್ಟ್ ಆದ್ರೆ ತಪ್ಪು ಮಾಹಿತಿಗಳು ಇರಬಾರ್ದು. ದ ರೈಟರ್ ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಸಬ್ಜೆಕ್ಟ್ ಮ್ಯಾಟರ್ ವೆರಿ ವೆಲ್ ಅಂಡ್ he is thorough in arranging the facts and figures carefully, logically and systematically in the body of the letter ಅಂತ. ಸೊ ಇನ್ನೊಂದು ಏನಂತ ಹೇಳ್ತಾರಲ್ಲ, ಕರೆಕ್ಟ್ನೆಸ್ಗೆ ಯಾರು ಸಂವಹನವನ್ನ ಮಾಡ್ತಾ ಇರ್ತಾರೆ, ದ ಪರ್ಸನ್ ಹೂ ಇಸ್ ಕಮ್ಯುನಿಕೇಟಿಂಗ್ he should be well versed with the subject matter that he is going to communicate ಅಂತ. ಸೊ ಯಾವ ವಿಷಯದ ಬಗ್ಗೆ ಅವನು ಮಾಹಿತಿಯನ್ನ ನೀಡಬೇಕಾಗಿದೆ ಅಥವಾ ಯಾವ ವಿಷಯದ ಬಗ್ಗೆ ಅವನು ವಿಷಯವನ್ನ ನೀಡಬೇಕಾಗಿದೆ, ಆ ವಿಷಯವನ್ನ ಅವನು ಮೊದಲಿಗೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿರ್ಬೇಕು ಅಂತ ಹೇಳ್ತಾರೆ. ಸೊ ಅದರಲ್ಲಿ ಬಳಕೆ ಮಾಡುವಂತ ಅಂದ್ರೆ ಆ ವಿಷಯಕ್ಕೆ ಸಂಬಂಧಪಟ್ಟಂತ ಎಲ್ಲ ಫ್ಯಾಕ್ಟ್ಸ್ ಇರ್ಬೋದು, ಫಿಗರ್ಸ್ ಇರ್ಬೋದು, ಅವುಗಳನ್ನ ಏನು ಪ್ರಜ್ಞಾಪೂರ್ವಕವಾಗಿ ಬುದ್ಧಿವಂತಿಕೆಯಿಂದ ಬಳಕೆ ಮಾಡಿ ಅವುಗಳನ್ನ ಸರಿಯಾದ ರೀತಿಯಲ್ಲಿ ಅಂದ್ರೆ ಪತ್ರದ ವಿಷಯ ಭಾಗದಲ್ಲಿ ಅವುಗಳು ಎಲ್ಲವೂ ವಿಷಯಗಳು ಬರುವಂತೆ ನೋಡ್ಕೊಳ್ಳುವಂತ ಜವಾಬ್ದಾರಿ ಒಂದಾಗಿರ್ತದೆ. ಸೊ ದಟ್ ಈಸ್ ಕಾಲ್ಡ್ ಕರೆಕ್ಟ್ನೆಸ್ ಅಂತ, ಕರೆಕ್ಟ್ನೆಸ್ ಅಂತ ಇದ್ವಿ. ಸೊ ಮೂರನೇದು ನೋಡ್ರಲ್ಲ, ಕನ್ಸೈಸ್ನೆಸ್ ಅಂತ ಹೇಳ್ತೀವಿ ನಾವು. ಕನ್ಸೈಸ್ನೆಸ್ ಅಂತಂದ್ರೆ ಚಿಕ್ಕದಾಗಿರ್ಬೇಕು ಅಂತ ಹೇಳ್ತೀವಿ ನಾವು, ಚಿಕ್ಕದಾಗಿ ಚೊಕ್ಕವಾಗಿರ್ಬೇಕಂತ ಹೇಳ್ತೀವಲ್ಲ. ಸೊ ಸೇಮ್. ಸೊ ಕನ್ಸೈಸ್ನೆಸ್ ಅಂದ್ರೆ ಬಿಸ್ನೆಸ್ ಲೆಟರ್ ಶುಡ್ ಬಿ ಆಸ್ ಮಚ್ ಆಸ್ ಪಾಸಿಬಲ್ ಕನ್ಸೈಸ್ ಅಂತ. ಹೇಳಬೇಕಾದಂತ ವಿಷಯವನ್ನ, ಮಾಹಿತಿಯನ್ನ ಅತ್ಯಂತ ಸಂಕ್ಷಿಪ್ತವಾಗಿ ತಿಳಿಸ್ಬೇಕಂತ ಹೇಳ್ತೀವಿ ನೋಡಿ. ಎವ್ರಿ ಬಿಸ್ನೆಸ್ ಲೆಟರ್ ಮಸ್ಟ್ ಬಿ So every business letter must be as concise as much as possible ಅಂತ. ಸಾಧ್ಯವಾದಷ್ಟು ಮಟ್ಟಿಗೆ ಅದು ಚಿಕ್ಕದಾಗಿರ್ಬೇಕು, ಚೊಕ್ಕವಾಗಿರ್ಬೇಕು. ಮೇಕಿಂಗ್ ಯೂಸ್ ಆಫ್ ದಿ ಫ್ಯೂ ವರ್ಡ್ಸ್ ಆಸ್ ಪಾಸಿಬಲ್ ವಿದೌಟ್ ಸ್ಯಾಕ್ರಿಫೈಸಿಂಗ್ ದಿ ಕ್ಲಾರಿಟಿ, ಕಂಪ್ಲೀಟ್ನೆಸ್, ಕರೆಕ್ಟ್ನೆಸ್ ಆರ್ ಇವನ್ ಗ್ರಾಮ್ಯಾಟಿಕಲ್ ಅಕ್ಯುರೇಸಿ ಅಂತ ಹೇಳ್ತಾರೆ. ಸೊ ಏನಂತ ಹೇಳಿದ್ರೆ, while drafting the business letter the word should be chosen carefully ಅಂತ ಇದ್ರು. ಅಂದ್ರೆ ಸೊ ವಿವರವಾಗಿ ವಿಷಯವನ್ನ ಬರೆಯೋದಕ್ಕಿಂತ, ಸೊ ಎಲಾಬ್ರೇಟ್ ಆಗಿ ಪತ್ರವನ್ನ ಬರೆಯೋದಕ್ಕಿಂತ ಬೈ ಯೂಸಿಂಗ್ ಪ್ರಾಪರ್ ವರ್ಡ್ಸ್ ಅಂದ್ರೆ ಸರಿಯಾದಂತ ಶಬ್ದಗಳನ್ನ, ಫ್ಯೂ ವರ್ಡ್ಸ್ ಅಂದ್ರೆ ಕಡಿಮೆ ಶಬ್ದಗಳನ್ನ ಬಳಕೆ ಮಾಡೋದ್ರ ಮೂಲಕ ಹೇಳಬೇಕಾದಂತ ಎಲ್ಲಾ ವಿಷಯಗಳನ್ನ ಸ್ಪಷ್ಟವಾಗಿ ನೀಡಬೇಕು ಅಂತ ಹೇಳ್ತಾರೆ. ಸೊ ದಟ್ ಇಸ್ ದಿ ಅನದರ್ ಥಿಂಗ್. ಸೊ ನೆಕ್ಸ್ಟ್ ಒನ್ ಇಸ್ ಅನದರ್ ಎಸೆನ್ಷಿಯಲ್ ಎಲಿಮೆಂಟ್ ಇಸ್ ಕ್ಲಾರಿಟಿ. ಕ್ಲಾರಿಟಿ ಅಂತಂದ್ರೆ ಸ್ಪಷ್ಟತೆ ಅಂತ ಹೇಳ್ತೀವಿ ನಾವು. Clarity implies the meaning of unambiguous expression of the message in the letter without giving rise to confusion, misleading, misunderstanding of the
ಲೆಟರ್ ಅಂತ ಇದೆ. ಸೊ ಕ್ಲಾರಿಟಿ ಅಂದ್ರೆ ಅಷ್ಟೇ, ಸ್ಪಷ್ಟತೆ ಅಂದ್ರೆ ಏನು. ಸೊ ದ ಸಬ್ಜೆಕ್ಟ್ ವಿಚ್ ಇಸ್ ಮೆನ್ಷನ್ಡ್ ಇನ್ ದಿ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಶುಡ್ ನಾಟ್ ಮಿಸ್ಲೀಡ್ ದಿ ರೀಡರ್ ಅಂತ ಇದೆ. ಯಾರು ವಿಷಯವನ್ನ ಓದ್ತಾ ಇರ್ತಾರೆ ಅವ್ರಿಗೆ ಯಾವುದೇ ರೀತಿಯಂತ ಗೊಂದಲ ಇರಬಾರ್ದು, ಸ್ಪಷ್ಟತೆ ಇರಬೇಕು ಅಂತ ಹೇಳ್ತೇವೆ. ಸೊ ದಟ್ ಇಸ್ ಕಾಲ್ಡ್ ಕ್ಲಾರಿಟಿ. ಸೊ ಈ ಅಂಶವನ್ನು ಕೂಡ ನಾವು ಗಮನಿಸಬೇಕು. ಸೊ ನೆಕ್ಸ್ಟ್ ಒನ್ ಇಸ್ ಯು ಅಟಿಟ್ಯೂಡ್ ಅಂತ ಹೇಳ್ತೀವಿ ನಾವು. ಯು ಅಟಿಟ್ಯೂಡ್ ಅಂದ್ರೆ ಏನು, ವೈಲ್ ಡ್ರಾಫ್ಟಿಂಗ್ ದಿ ಲೆಟರ್ ದ ರೈಟರ್ ಶುಡ್ ಅಡಾಪ್ಟ್ ಯು ಅಟಿಟ್ಯೂಡ್ ಅಂತ ಇದೆ. ಸೊ ಲೆಕ್ಕ ಯಾರು ಪತ್ರವನ್ನು ಬರಿತಾ ಇರ್ತಾರೆ ಅವ್ನ ಏನ್ ಮಾಡ್ಬೇಕಲ್ಲ, ಯು ಅಟಿಟ್ಯೂಡ್ ಅನ್ನ ಹೊಂದಿರ್ಬೇಕಂತ ಇದೀವಿ. ಯು ಅಟಿಟ್ಯೂಡ್ ಅಂದ್ರೆ ನೋಡ್ರಲ್ಲ, the letters are drafted by keeping in the mind the status, nature, attitude, desire, emotion, sentiments, likings, dislikings, honor, dignity, fear, shame, feelings of the readers community in general and psychological status of an individual reader ಅಂತ. ಸೊ ಇಲ್ಲಿ ಯು ಅಟಿಟ್ಯೂಡ್ ಅಂದ್ರೆ ಪತ್ರ ಬರೆಯುವ ಏನ್ ಮಾಡ್ಕೊಳ್ಳಿ, he should understand the status, ಲೈಕ್ಸ್, ಡಿಸ್ಲೈಕ್ಸ್, ಎಮೋಷನಲ್ ರಿಯಾಕ್ಷನ್ ಇರ್ಬೋದು ಎಕ್ಸೆಟ್ರಾ. ಸೊ ಇವೆಲ್ಲವುಗಳನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಅವ್ನು ಏನ್ ಮಾಡ್ಕೋ ಪತ್ರವನ್ನ ಬರಿಬೇಕಂತ. ದ ಪರ್ಸನ್ ಹೂ ಇಸ್ ರೈಟಿಂಗ್ ದಿ ಲೆಟರ್ ಹಿ ಶುಡ್ ಕನ್ಸಿಡರ್ ಅಂದ್ರೆ ಹಿ ಶುಡ್ ಕೀಪ್ ಇನ್ ಹಿಸ್ ಮೈಂಡ್ ದ ಸ್ಟೇಟಸ್ ಆಫ್ ದಿ ರಿಸೀವರ್. ಸೊ ಯಾರಿಗೆ ಪತ್ರವನ್ನು ಬರಿತಾ ಇದ್ದಾರೆ ಅವನ ಸ್ಥಾನಮಾನ ಏನು, ಅವನ ಸ್ವಭಾವ ಏನು, ನೇಚರ್ ಆಫ್ ದಿ ಪರ್ಸನ್, ಅಟಿಟ್ಯೂಡ್, ಸೊ ಟೇಸ್ಟ್ ಇರ್ಬೋದು, ಅವನ ಟೇಸ್ಟ್ ಏನು, ಅವನ ಅಟಿಟ್ಯೂಡ್ ಅಂದ್ರೆ ಅವನ ವರ್ತನೆ ಏನು, ಅವನ ಡಿಸೈರ್ಸ್, ಅವನ ಅಗತ್ಯತೆಗಳೇನು, ಎಮೋಷನ್ಸ್ ಏನು, ಸೆಂಟಿಮೆಂಟ್ಸ್ ಏನು ಎಕ್ಸೆಟ್ರಾ. ಇವೆಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಅವ್ನು ಏನ್ ಮಾಡಬೇಕು, ಪತ್ರವನ್ನ ಬರಿಬೇಕು ಅಂತ. ಸೊ ದಟ್ ಇಸ್ ಕಾಲ್ಡ್ ಯು ಅಟಿಟ್ಯೂಡ್ ಅಂತ ಹೇಳ್ತೀನಿ. ಸೊ ಅಂತ ಹೇಳ್ರಿ ನಾನು ಸೊ ಅನದರ್ ಎಸೆನ್ಷಿಯಲ್ ಎಲಿಮೆಂಟ್ ಇಸ್ ಕರ್ಟಸಿ ಅಂತ ಹೇಳ್ತೀವಿ ನಾವು. ಕರ್ಟಸಿ ಅಂದ್ರೆ ಏನು, ಕರ್ಟಸಿ ಇಂಪ್ಲೈಸ್ ರೆಸ್ಪೆಕ್ಟ್, ಡಿಗ್ನಿಟಿ ಅಂಡ್ ಆಲ್ಸೋ ಕನ್ಸರ್ನ್ ಫಾರ್ ರೀಡರ್ಸ್ ಅಂಡ್ ಬ್ರಿಂಗ್ಸ್ ಇನ್ ಇಂಪ್ರೂವ್ಮೆಂಟ್ ಇನ್ ದಿ ಬಿಸ್ನೆಸ್ ರಿಲೇಶನ್ಶಿಪ್ ವಿತ್ ದಿ ಔಟ್ಸೈಡರ್ಸ್ ಅಂತ. ಸೊ ಇಷ್ಟ ನೆನಪುಕೊಡ್ಲೆ, ಕರ್ಟಸಿ ಅಂದ್ರೇನು, ಇಟ್ ಇಂಪ್ಲೈಸ್ ರೆಸ್ಪೆಕ್ಟ್ ಅಂತ ಹೇಳ್ತೀವಿ ನಾವು. ರೆಸ್ಪೆಕ್ಟ್ ಆರ್ ಡಿಗ್ನಿಟಿ ಅಂಡ್ ಆಲ್ಸೋ ಕನ್ಸರ್ನ್ ಫಾರ್ ದಿ ರೀಡರ್ಸ್. ಸೊ ಯಾರು ಪತ್ರವನ್ನ ಓದ್ತಾ ಇರ್ತಾರೆ ಅಥವಾ ಯಾರಿಗೆ ನೀವು ಪತ್ರವನ್ನ ಬರಿತಾ ಇರ್ತೀರಿ, ಸೊ ಅವ್ರ ಪ್ರತಿ ನೀವೇನ್ ಮಾಡ್ಬೇಕು, ಪತ್ರದಲ್ಲಿ ಶ್ರದ್ಧೆಯನ್ನ ತೋರಿಸ್ಬೇಕಂತ ಇದೀವಿ. ಸೊ ಯು ಶುಡ್ ಲೆಟರ್ ಶುಡ್ ಬಿ ಕರ್ಟಿಯಸ್ ಅಂತ ಇದೀವಿ ನಾವು, ಅಥವಾ ಕರ್ಟಸಿ ಇಂಪ್ಲೈಸ್ ರೆಸ್ಪೆಕ್ಟ್ ಫಾರ್ ದಿ ರಿಸೀವರ್. ಸೊ ಓದುವವರ ಪ್ರತಿ ಏನು ಗೌರವ, ಅವರ ಗರಿಮೆಯನ್ನ ಕಾಪಾಡುವಂತಿರ್ಬೇಕು ಬೈ ಯೂಸಿಂಗ್ ದಿ ಪ್ರಾಪರ್ ವರ್ಡ್ಸ್ ಅಂತ ಇದೀವಿ ನಾವು. ಸೊ ಅಂಡ್ ಆಲ್ಸೋ ಕನ್ಸರ್ನ್ ಫಾರ್ ದಿ ರೀಡರ್ಸ್ ಅಂಡ್ ಬ್ರಿಂಗ್ ದಿ ಇಂಪ್ರೂವ್ಮೆಂಟ್ ಇನ್ ದಿ ಬಿಸ್ನೆಸ್ ರಿಲೇಶನ್ಶಿಪ್ ವಿತ್ ಔಟ್ಸೈಡರ್ಸ್. ಹೊರ ವ್ಯಕ್ತಿಗಳ ಜೊತೆಗೆ ಇವೆಲ್ಲ ಕರ್ಟಸಿನ ಬಳಕೆ ಮಾಡಿದಾಗ ಸೊ ಮೂರನೇ ವ್ಯಕ್ತಿಗಳ ಜೊತೆ ಅದೇನ್ ಮಾಡ್ತೇವೆ, ವ್ಯವಹಾರದ ಸಂಬಂಧಗಳನ್ನ ಸುಧಾರಣೆ ಮಾಡುವಂತ ಕೆಲಸವನ್ನ ಮಾಡ್ತದೆ. ಸೊ ಲಾಸ್ಟ್ ಥಿಂಗ್ ಇಸ್ ನೀಡ್ ಇಸ್ ಯಾವುದು ಕಾಂಕ್ರೀಟ್ನೆಸ್ ಅಂತ ಇದೆ ನಾವು. ಕಾಂಕ್ರೀಟ್ನೆಸ್ ಅಂದ್ರೆ ನೋಡ್ರಲ್ಲ, ಎ ಬಿಸ್ನೆಸ್ ಲೆಟರ್ ಮಸ್ಟ್ ಬಿ ಫ್ರೀ ಫ್ರಮ್ ವೇಗ್, ಕನ್ಫ್ಯೂಸಿಂಗ್ ಅಂಡ್ indefinite message to get desired response from the reader ಅಂತ ಇದೆ. ಸೊ ಕಾಂಕ್ರೀಟ್ನೆಸ್ ಅಂದ್ರೆ ಏನು, ವಿಷಯ ಸ್ಪಷ್ಟವಾಗಿರ್ಬೇಕು, ಯಾವುದೇ ರೀತಿಯಾದಂತ. ಸೊ ಇಟ್ ಶುಡ್ ಬಿ ಫ್ರೀ ಫ್ರಮ್ ವೇಗ್ ಅಂತ ಇದೀನಿ. ವೇಗ್ ಅಂತಂದ್ರೆ ಏನು, ಸೊ ಅಲ್ಲಿ ಯಾವುದೇ ರೀತಿಯಾದಂತ ಗೊಂದಲಗಳಿಗೆ, ಅಪವಾದಗಳಿಗೆ ಅಲ್ಲಿ ಅವಕಾಶ ಇರಬಾರ್ದು. ಸೊ ಇಟ್ ಶುಡ್ ಬಿ ಫ್ರೀ ಫ್ರಮ್ ವೇಗ್, ಕನ್ಫ್ಯೂಸಿಂಗ್ ಅಂದ್ರೆ ಗೊಂದಲ ಇರಬಾರ್ದು, ಕನ್ಫ್ಯೂಸಿಂಗ್, ಇನ್ಡೆಫಿನೇಟ್ ಮೆಸೇಜ್. ಸೊ ಅಲ್ಲಿ ಸ್ಪಷ್ಟತೆಯಿಂದ ಇರ್ಬೇಕಂತ ಹೇಳ್ತೀನಿ. ಸೊ ಇನ್ಡೆಫಿನೆಟ್ನೆಸ್ ಇರಬಾರ್ದು. ಟು ಗೆಟ್ ದಿ ಡಿಸೈರ್ಡ್ ರೆಸ್ಪಾನ್ಸ್ ಫ್ರಮ್ ದಿ ರೀಡರ್. ದ ಕಂಪ್ನಿ ಮೇಕಿಂಗ್ ಕರೆಸ್ಪಾಂಡೆನ್ಸ್ ಶುಡ್ ಕ್ಯಾರಿ ದ ಮೆಸೇಜ್ ಇನ್ ಕಾಂಕ್ರೀಟ್ ಅಂಡ್ ಕ್ಲಿಯರ್ ಕಟ್ ಮ್ಯಾನರ್ ವಿದೌಟ್ ಮೇಕಿಂಗ್ ಬೋರಿಂಗ್ ಅಂಡ್ ಲೆಂದಿ ಸ್ಟೇಟ್ಮೆಂಟ್. ದೆನ್ ಓನ್ಲಿ ದ ರೀಡರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಸ್ಪಿರಿಟ್ ಆಫ್ ದಿ ಮೆಸೇಜ್ ವಿದೌಟ್ ಮಿಸ್ಇಂಟರ್ಪ್ರಿಟೇಷನ್ ಅಂತ ಅದು. ಸೊ ಸೇಮ್ ಪಾಯಿಂಟ್ ಹೇಳ್ತಾರಲ್ಲ. ಸೊ ಅಂದ್ರೆ ಯಾವ ವಿಷಯವನ್ನ ಹೇಳ್ಬೇಕಾಗಿರ್ತದೆ, ದ ಶುಡ್ ಬಿ ಕ್ಲಿಯರ್ ಕಟ್, ದ ಇನ್ಫಾರ್ಮೇಶನ್ ಟು ಬಿ ಕಮ್ಯುನಿಕೇಟೆಡ್ ಶುಡ್ ಬಿ ಸ್ಟೇಟೆಡ್ ಕ್ಲಿಯರ್ ಕಟ್ ಇನ್ ದಿ ಮೆಸೇಜ್ ಲೆಟರ್ ಅಂತ ಹೇಳ್ತೀನಿ. ಸೊ ಹೇಳಬೇಕಾದಂತ ವಿಷಯವನ್ನ ಸ್ಪಷ್ಟವಾಗಿ ಪತ್ರದಲ್ಲಿ ತಿಳಿಸಬೇಕು. ಅನಾವಶ್ಯಕವಾಗಿ ಹೆಚ್ಚಿನ ಶಬ್ದಗಳನ್ನ, ಭಾಷೆಯನ್ನ ಬಳಕೆ ಮಾಡೋದ್ರ ಮೂಲಕ ಪತ್ರವನ್ನ ವಿವರಿಸಿದ್ರೆ ಅದು ಓದುಗರನ್ನ ಆಕರ್ಷಣೆ ಮಾಡೋದಿಲ್ಲ ಅಥವಾ ಅದು ಬೋರ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ದಟ್ ಇಸ್ ದಿ ಕಾಂಕ್ರೀಟ್ನೆಸ್ ಅಂತ ಇದೆ. ಸೊ ಇವೆಲ್ಲ ಅಂಶಗಳನ್ನ ಏನ್ ಮಾಡಬೇಕು, ವ್ಯವಹಾರಿಕ ಪತ್ರ ಪಾಲನೆ ಮಾಡ್ಬೇಕು, ಅವಾಗ ಮಾತ್ರ ಅದು ಹೆಚ್ಚು ಪರಿಣಾಮಕಾರಿಯಾಗಿ ಇರ್ತದೆ ಅಂತ. ಸೊ ಇಲ್ಲಿ
ಹೇಳ್ತಾರೆ. ಓಕೆ ಓಕೆ, ಸೊ ಏನಾದರೂ ಡೌಟ್ಸ್ ಇದ್ರೆ ಕೇಳ್ರಿ.